ಕಸ್ತೂರಿಯು ಮೃಗವು ತನ್ನೊಳಗೆ ಕಸ್ತೂರಿ ಗಂಧವ ಇದ್ದರೂ ಹೊರಗೆ ಹುಡುಕಿ ಹುಡುಕಿ ಸತ್ತು ಹೋಗುವಂತೆ ಮಾನವರೆಲ್ಲರೂ ತಮ್ಮೊಳಗೆ ಶಿವನಿದ್ದರೂ ಆ ಶಿವನನ್ನು ಗುಡಿಗುಂಡಾರಗಳಲ್ಲಿ ಹುಡುಕಿ ಸತ್ತು ಹೋಗುತ್ತಾರೆ. ಶಿವಭಕ್ತರಾದ ಮಾನವನು ತನ್ನ ಮಸ್ತಕದಲ್ಲಿದ್ದ ಶಿವಕಳೆಯನ್ನು ಗುರುವಿನಿಂದ ಲಿಂಗವಾಗಿ ಪಡೆದು ಮುಕ್ತರಾದರಯ್ಯ ನಮ್ಮ ಗುರುಕುಮಾರ ಪಂಚಾಕ್ಷರೀಶ್ವರ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂಥ ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾಗಿರುವಂಥ ಗಾನ ಕಲಾನಿಧಿಗಳಾದ ಪಂಡಿತ ಪಂಚಾಕ್ಷರ ಮಹಾಶಿವಯೋಗಿಗಳವರ ಮಹಾಪುರಾಣವನ್ನು ನಾವೆಲ್ಲ ಚಿಂತನವನ್ನ ಮಾಡ್ತಾ ಬರ್ತಾ ಇದ್ದೇವೆ. ಪೂಜ್ಯ ಗುರುಗಳು ಒಂದು ವಚನವನ್ನ ನಮಗೆಲ್ಲ ಬಹಳ ಚಲೋ ಮಾತುಗಳನ್ನ ಹೇಳ್ತಾರೆ. ದೇವರು ಎಲ್ಲಿದ್ದಾನೆ? ಕಸ್ತೂರಿಯ ಮೃಗದ ಒಳಗ, ಕಸ್ತೂರಿ ಮೃಗ, ಅದರ ಹೊಕ್ಕಳೊಳಗನು ಸಹಿತ ಕಸ್ತೂರಿ ಇದೆ. ಅದು ಅಡವಿಯನ್ನ ತಿರುಗದೆ ಕೊನೆಗೆ ಅದು ಗೊತ್ತಾಗ್ಯದೆ, ನನ್ನೊಳಗ ಅದ ಕಸ್ತೂರಿ ಅಂತ. ನಮ್ಮಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ಅಂಗೈಯೊಳಗೆ ಬೆಣ್ಣೆ ಹಿಡ್ಕೊಂಡು ಎದಕ್ ತಿರುಗಾಡಿದ್ರಂತ? ತುಪ್ಪಕ್ಕೆ ತಿರುಗಾಡಿದ್ರಂತ. ಇನ್ನೊಂದು ಗಾದೆ ಮಾತದ, ಬಗಲ ಕೂಸಿಟ್ಕೊಂಡು ಊರ್ ತುಂಬ ಹುಡುಕಾಡಿದ್ರಂತ. ಹಂಗ ನಮ್ಮೊಳಗ ನಿಮ್ಮೊಳಗ ದೇವರು ಇದ್ದಾನೆ. ಆ ದೇವರನ್ನ ಬಿಟ್ಟು ಗುಡಿಗುಂಡಾರಗಳನ್ನು ತಿರುಗೋದ್ರಿಂದ ಏನು ಸಾರ್ಥಕ ಆಗೋದಿಲ್ಲ ಅನ್ನೋದನ್ನ ಅಜ್ಜೋರ್ ತಮ್ಮ ವಚನದೊಳಗೆ ಬರ್ಕೊಂಡು ಬರ್ತಾರೆ. ಅಂದ್ರ ದೇವರು ಎಲ್ಲಿದ್ದಾನೆ? ಅಜ್ಜೋರ್ ಪ್ರಶ್ನೆ, ದೇವರನ್ನ ಕಾಣಲಿಕ್ಕೆ ಹುಡುಕಾಟ ಬೇಕೆ? ದೇವರನ್ನ ನೋಡಲಿಕ್ಕೆ ಬಡಿದಾಟ ಬೇಕೆ? ದೇವರನ್ನ ಕಾಣಲಿಕ್ಕೆ ಕಾಲ್ ತುಳಿತ ಬೇಕೆ? ದೇವರನ್ನ ಕಾಣಲಿಕ್ಕೆ ಮತ್ಸರ ಬೇಕೆ? ಆಕಾಶ ನೋಡಲಿಕ್ಕೆ ನೂಕಾಟ ಬೇಕೆ? ದೇವರನ್ನ ಕಾಣಲಿಕ್ಕೆ ಬಡಿದಾಟ ಬೇಕೆ? ಆಕಾಶ ನೋಡಬೇಕಾದ್ರೆ ಇನ್ನೊಬ್ಬರು ಕಾಲು ತುಳಿಯೋದು ಅವಶ್ಯಕತೆ ಇಲ್ಲ. ಹಂಗ ದೇವರನ್ನ ನೋಡಬೇಕಾದ್ರೆ ಇನ್ನೊಬ್ಬರನ್ನ ನೋಡೋ ಅವಶ್ಯಕತೆ ಇಲ್ಲ. ನಮ್ಮನ್ನ ನಾವು ನೋಡಿಬಿಟ್ರೆ ಸಾಕು, ದೇವರು ನಮಗ್ ಕಾಣ್ತಾನೆ ಅಂತ. ಹಾಗ ನಮ್ಮೊಳಗೆ ದೇವರು ಇದ್ದಾನೆ. ಮಣ್ಣು ಬಿಟ್ಟು ಮಡಕೆ ಇಲ್ಲ, ಮಣ್ಣು ಬಿಟ್ಟು ಮಡಕೆ ಇಲ್ಲ, ಹೊನ್ನು ಬಿಟ್ಟು ಒಡವೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತ. ತನ್ನೊಳಗೆ ದೇವರಿದ್ದಾನೆ. ಆದರೂ ಎರಡು ಪಂಗಡಗಳು, ಒಂದು ನಾಸ್ತಿಕ ಪಂಗಡ, ಇನ್ನೊಂದು ಆಸ್ತಿಕ ಪಂಗಡ. ನಾಸ್ತಿಕರು ಏನಂತಾರು? ದೇವರು ಇಲ್ಲ 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 ಇಲ್ಲ. ನಮ್ಮ ವೇದಗಳು ಏನ್ ಹೇಳ್ತಾವ? ತೇನ ವಿನಾ ತೃಣಮಪಿ ನ ಛಲತಿ ಅಂತ. ಎಲ್ಲೆಲ್ಲಿಯೂ ದೇವರಿದ್ದಾನೆ ನೋಡಿ. ಇಲ್ಲೆಲ್ಲ ನಮ್ಮ ಆನಂದ್ ಚಿನ್ನಮಗೇರಿ ಅವರು, ನಮ್ಮ ಭಾಗೇಶ್ ಅವರು, ನಿಮ್ಗಲ್ಲಿ ನಮ್ಮ ಸಂಗಮೇಶ್ ನೀಲಾಮಠ್ ಸ್ವಂತವರು ಇವತ್ತಿನ ಪುರಾಣದ ಪೂಜಾ ಸೇವೆಯನ್ನು ಅವರ ತಂದೆಯ ಹೆಸರಲ್ಲಿ, ಅವರ ಅಣ್ಣನ ಹೆಸರಲ್ಲಿ, ಅವರ ತಾಯಿಯ ಹೆಸರಲ್ಲಿ, ಎಲ್ಲರ ಹೆಸರಲ್ಲಿ ಸಹಿತ ಇವತ್ತು ಅವರು ಪುರಾಣದ ಪೂಜೆಯನ್ನ ಮಾಡಿಸಿ ನಮಗೆಲ್ಲರಿಗೂ ಸಹಿತ ಪೂಜ್ಯ ಗುರುಗಳ ಭಾವಚಿತ್ರಕ್ಕೆ ಇಲ್ಲಿ ಏನ್ ಮಾಡಿದಾರೆ? ತಮ್ಗೆ ಏನ್ ಹಾಕಿರಿದನ? ಹಾರ. ಇದ್ರೊಳಗೆ ಏನೈತಮ್ಮ? ದಾರ. ಹಾರ, ಇದ್ರೊಳಗಿರುವುದು ದಾರ. ಬಿಡಿ 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 ಆದ ಹೂಗಳನ್ನ ಒಂದು ಮಾಡಿದ್ದು ಯಾವುದು? ದಾರ. ಹೌದ್ರಿ? ಬಿಡಿ ಬಿಡಿಯಾದ ಹೂಗಳನ್ನ ಒಂದು ಮಾಡಿದ್ದು ದಾರ. ನಮಗೂ ನಿಮಗೂ ಉದ್ಧಾರ ಮಾಡಿದ ದಾರ ಯಾವುದಂದ್ರೆ ಅದು ಪಂಚಾಕ್ಷರೀಶ್ವರೇ ಅನ್ನೋ ನೆನಪಿಟ್ಟುಕೊಳ್ಬೇಕು ನೋಡಿ. ಹಾರ, ಇದರೊಳಗಿರುವುದು ದಾರ. ಇದರ ಸಾರ ತಿಳಿದವನೇ ನಿಜವಾದ ಧೀರ ಅಂತ. ಇದ್ರೊಳಗೊಂದು ಸಾರದ, ಆ ಸಾರಕ್ಕಾಗಿನೇ ಇದರ ಮಾಲೆಯನ್ನು ನಮಗೆಲ್ಲ ಹಾಕ್ತಾ ಇರ್ತಾರೆ, ಗುರುಗಳು ಕೊರಳಿಗೆ ಹಾಕ್ತಾರೆ. ಸ್ವಲ್ಪ ನಾನು ಹೇಳೋ ಗಮನ ಕೊಟ್ಟು ಕೇಳ್ರಿ. ನಾಸ್ತಿಕರು ಆಸ್ತಿಕರು ಈ ಜಗತ್ತಿನೊಳಗೆ ಇದ್ದಾರೆ. ಕೆಲವೊಂದಿಷ್ಟು ಮಂದಿ ದೇವರು ಇಲ್ಲ ಅಂತಾರೆ, ಕೆಲವೊಂದಿಷ್ಟು ಮಂದಿ ದೇವರು ಅದಾನ. ಅದಾನ ಅಂದ್ರೆ ಹೆಂಗ ಅದಾನಪ್ಪ? ಅದಾನ ಹೆಂಗದಾನ? ಕಣ್ಣಿಗೆ ಕಾಣೋದಿಲ್ರಿ, ಹಂಗದಾನ. ಅವನು ಹರಿಯ ರೂಪದವರಿಗೆ ಹರಿಯಾದ, ಹಜರತನ ರೂಪದವರಿಗೆ ಹಜರತನಾದ,
ಯಾರ್ಯಾರು ಯಾವ್ಯಾವ ಭಾವದಿಂದ ಕಂಡ್ರು ಅವರವರ ಭಾವಕ್ಕೆ ಅವರವರ ವೇಷಕ್ಕೆ ಹೋರಾಟವಿಕ್ಕಿಸಲು ಬೇರೆಯಾದ ಎಲೆದೇವನೆ ಅವನು ಎಲ್ಲರಿಗೂ ಹೆಂಗ್ ಕಾಣಬೇಕು ಹಂಗ್ ಕಂಡ. ಆಗ ದೇವರು ನಮ್ಮೊಳಗ ನಿಮ್ಮೊಳಗ ಇದ್ದಾನೆ ಅನ್ನೋದಕ್ಕನ ನಾವೆಲ್ಲ ಸ್ವಲ್ಪ ಆಲೋಚನೆ ಮಾಡಿಕೊಳ್ಬೇಕು. ದಾಶಿಮಾರ್ಯ ಬಹಳ ಚಲೋ ಮಾತನ್ನ ಬರಿತಾನೆ. ಹೆಂಗಿದ್ದಾನೆ ದೇವರು? ಮರದೊಳಗಿನ ಮಂದಾಗ್ನಿಯ ಉರಿಯದಂತರಸಿದೆ, ನೊರೆ ಹಾಲೊಳಗೆ ತುಪ್ಪದ ಕಂಪಿಲ್ಲದಂತರಿಸಿದೆ, ಶರೀರದೊಳಗಣ ಆತ್ಮ ನಾನಾರು ಕಾಣದಂತರಸಿದೆ, ನೀ ಬೆರೆಸುವ ಭೇದಕ್ಕೆ ಆನು ಬೆರಗಾದನೆಯ ಕಾಣ ರಾಮನಾಥ. ಕಟ್ಟಿಗೆಯೊಳಗ ಬೆಂಕಿ ಇಟ್ಟಾನ, ಉರಿಲಾರ್ದಂಗಿಟ್ಟಾನ, ಹಾಲಿನೊಳಗ ತುಪ್ಪ ಇಟ್ಟಾನ, ಕಂಪು ವಾಸನೆ ಬರಲಾರ್ದಂಗಿಟ್ಟಾನ, ಶರೀರದೊಳಗ ಆತ್ಮ ಇಟ್ಟಾನ, ಕಾಣಲಾರ್ದಂಗಿಟ್ಟಾನ. ಕಟ್ಟಿಗೆಯೊಳಗ ಬೆಂಕಿ, ಹಾಲಿನೊಳಗ ತುಪ್ಪ, ಶರೀರದೊಳಗ ಆತ್ಮ, ಹೆಂಗ ನೀ ಬೆರೆಸಿ ಬೆರಗು ಮೂಡಿಸಿದಂತ ದೇವನೇ, ನಿನ್ನ ಬೆರೆಸುವಿಕೆಗೆ ನಾನು ಬೆರಗಾಗಿದ್ದೇನೆ ಅಂತಾರೆ ಅವರು ದಾಶಿಮಾರಿ. ನಾವೆಲ್ಲ ಒಂದು ಸ್ವಲ್ಪ ವಿಚಾರ ಮಾಡಿಕೊಳ್ಬೇಕು. ಇವತ್ತಿನ ಆಧುನಿಕ ದಿನಮಾನದಲ್ಲಿ ಒಂದು ವಾದ ಏನು ಅಂದ್ರೆ ದೇವರಿಲ್ಲ, ಇನ್ನೊಂದು ವಾದ ದೇವರಿದ್ದಾರೆ. ಒಂದು ಊರೊಳಗೆ ಪ್ರವಚನ ಇಟ್ಟಿದ್ರಂತ. ಒಬ್ಬವ ಏನಂತ ಪ್ರವಚನ ಮಾಡಬೇಕು? ದೇವರು ಅದಾನಂತ ಪ್ರವಚನ ಮಾಡಬೇಕು. ಇನ್ನೊಬ್ಬವ ದೇವರು ಇಲ್ಲ. ನೋಡಿ, ಉತ್ತರ ಸಹಜ ಬರ್ತದ್ರಿ. ದೇವರು ಅದಾನ ಅನ್ನೋನು ಪ್ರವಚನ ಮೊದಲ, ಅವನಿಗೆ ದಿನಕ್ಕಿಂತಿಷ್ಟಂತ ರೊಕ್ಕ. ಅಬಾ ಅವ ರೊಕ್ಕ ತಗೊಳ್ಳೋದು ನೋಡಿ ಉಳ್ಕಿದ್ರ ಅಟ್ ರೊಕ್ಕ. ಅವ ಹೆಂಗ್ ಹೇಳ್ತಾನು? ಸುರುವರಿ. ಅವ ಏನು ದೇವ್ರು ಪ್ರತ್ಯಕ್ಷ ಮಾಡಿ ತೋರಿಸ್ತಾನು? ಅವನು ಏನ್ ಮಾಡಿದ? ಆ ಪ್ರವಚನ ಹೇಳಬೇಕಾದ್ರೆ ನನ್ನಲ್ಲಿಯೂ ನಿನ್ನಲ್ಲಿಯೂ ಎಲ್ಲಲ್ಲಿಯೂ ದೇವರಿದ್ದಾನೆ, ಅಲ್ಲಿಪ್ಪ ನಿಲ್ಲಿಪ್ಪ ನೆಲ್ಲಿಪ್ಪ ನೆನಬೇಡ ಕಲ್ಲಿನಂತಪ್ಪ ಮನ ಕರಗಿ ಪರಶುವನು ಅಲ್ಲಿಪ್ಪ ನೋಡು ಸರ್ವಜ್ಞ. ದೇವರು ಎಲ್ಲಿ ಕಲ್ಲಿನಂತ ಮನ ಕರಗ್ತದೆ ಅಲ್ಲಿ ದೇವರಿದ್ದಾನೆ. ಭಗವಾನಕೋ ಬ್ರಹ್ಮಾಂಡ ನಹಿ ಪಿಂಡಾಂಡ ಮೇ ಡೂಂಢಯತ್. ಭಗವಂತ ಅಲ್ಲಿ ಇಲ್ಲಿ ಇಲ್ಲ, ನಿನ್ನ ಹೃದಯದೊಳಗ ಭಗವಂತನಿದ್ದಾನೆ ಅಂತ ತಿಳ್ಕೊಂಡು ಅವನು ಪ್ರವಚನ ಮಾಡಿದ. ಜನ ಜೋರಾಗಿ ಚಪ್ಪಾಳೆ ತಟ್ಟಿದ. ಹೌದ್ರಿ, ನೀವು ಹೇಳೋದು ಖರೆ ಅದ. ಅವನಿಗೆಲ್ಲ ಮಾನ ಮಾಡಿದ್ರು, ಸನ್ಮಾನ ಮಾಡಿದ್ರು, ಕಾಣಕ ಕೊಟ್ರು. ಹೌದು. ಇನ್ನು ಎರಡನೇದವ್ ಬರ್ಬೇಕಲ್ಲ, ಇವ ಏನ್ ಹೇಳ್ಬೇಕ್ರಿ? ದೇವ್ರು ಇಲ್ಲ ಅಂತ ಇವ್ ಪ್ರವಚನ ಮಾಡು. ಇವ ಎಷ್ಟು ಚಲೋ ಮಾಡಿದ ದೇವ್ರಿಲ್ಲ ಅಂದ್ರ ಅವನಕ್ಕಿಂತ 100 ಪಟ್ಟು ಚಂದ ಪ್ರವಚನ ಮಾಡಿದವ. ಜನ ಚಪ್ಪಾಳೆ ತಟ್ಟಿದ್ರಿ. ಜನ ಅಂದ್ರೆ ಏನ್ರಿ? ಸೋತೋರ್ ಮನಿ ಮುಂದೆ ಗುದ್ಲಿ ಪೂಜೆ ಮಾಡೋದಿಲ್ಲ, ಗೆದ್ದವ್ರ ಮನಿ ಮುಂದೆ ಪೂಜೆ ಮಾಡೋರು ಬಹಳ ಮಂದಿ ಅಂತ ಚಪ್ಪಾಳೆ ತಟ್ಟಿದ್ರಿ ಅವನಿಗೆ. ಹೌದ್ರಿ, ಬಹಳ ಚಲೋ ಹೇಳಿದ್ರಿ, ನಿಮ್ಮಂಗ ಖರೆ ಅದ, ದೇವ್ರಿಲ್ಲದ್ದು ಖರೆ ಅದ ನೋಡ್ರಿ ಅಂತ ಹೇಳಿದ್ರು. ಒಬ್ಬ ಯಜಮಾನ ಮನುಷ್ಯ ಕುಂತಿದ್ದ. ಜೀವನ ಸಾಕು ಸೋತು ಸೋತು ಹೋಗಿ ಕುಂತ್ಕೊಂಡಿತ್ತು. ಅವ ಅಂದ, ತಮ್ಮ, ದೇವ್ರು ಇಲ್ಲ ಅಂತ ಎಷ್ಟು ಚಲೋ ಪ್ರವಚನ ಮಾಡಿತ್ತಮ್ಮ. ನಿನ್ನ ನಾಲಿಗೆಯ ಮೇಲೆ ಆ ಸರಸ್ವತಿ ಮಯೂರ ನರ್ತನ ಮಾಡ್ತಿದ್ ನೋಡು. ಏನು ತಮ್ಮ, ನಿನ್ನ ನಾಲಿಗೆಯ ಮೇಲೆ ಆ ಗೋಕಾಕ ಕರದಂಟಿದ್ದಂಗಿತ್ತಪ್ಪ ನಿನ್ನ ನಾಲಿಗೆ. ನಿನ್ನ ಶಬ್ದಗಳು ಜೋಗ ಜಲಪಾತ ನೀರು ಬಿದ್ದಂಗ ಧಮ 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 ಧುಮುಕ್ತಿತ್ತಮ್ಮ. ಇಟ್ಟೆಲ್ಲ ತಾಕತ್ ಎಲ್ಲಿಂದ ಬಂತು ಅಂತ ಕೇಳಿದವ ಯಜಮಾನ ಮುತ್ತೆ. ದೇವ್ರಿಲ್ಲ ಅಂತ ಇಟ್ಟತನ ಹೇಳಲ್ಲ ಅವ ಅಂತಾನ. ಎಲ್ಲಿಂದ ಬರ್ಬೇಕ್ರಿ ಅಜ್ಜ? ಆ ದೇವ್ರು ಕೊಟ್ಟ ಅಂದವ. ದೇವರು ಇಲ್ಲ ಅನ್ನೋನು ಏನು ಮಂತ್ರಿ? ದೇವರ ಕೃಪೆ ಒಳಗಿರ್ತದ್ರಿ. ಮತ್ ದೊಡ್ಡವಾಗಬೇಕಲ್ಲ, ವಿತಂಡವಾದ ಮಾಡಿ ಒಟ್ಟು ದೊಡ್ಡವನ ಆಗ್ಬೇಕಲ್ಲ. ಒಟ್ಟು ಈ ಜಗತ್ತಿನೊಳಗೆ ಹೆಸರು ಆಗ್ಬೇಕಂದ್ರೆ ಆಗ್ಬೇಕು ನೋಡಿ. ಅಟ್ಟ ಪುಟ್ಟರಾಜ ಅಜ್ಜೋರು ಹೇಳುವ ಮಾತೆಂತಾದ್ರಿ, ನಮ್ಮೊಳಗೆ ದೇವರಿದ್ದಾನೆ. ಅಜ್ಜೋರು ಯಾವ ತಾಯ್ತ ಕಟ್ಟಿಕೊಳ್ಳಿಲ್ರಿ, ಯಾವ ದಾರ ಕಟ್ಟಿಕೊಳ್ಳಿಲ್ರಿ. ಅವ್ರು ಕಂಚಗಲ್ ಬಿದಿರಿ ಪಟ್ಟಾಧ್ಯಕ್ಷರು ಕೊಟ್ಟ ಇಷ್ಟಲಿಂಗಯ್ಯನನ್ನ ಪಂಚಾಕ್ಷರಜ್ಜೋರು ಪೂಜಿಸಿದ್ರು, ಪುಟ್ಟರಾಜಜ್ಜೋರು ಪೂಜಿಸಿದ್ರು. ಅವ್ರು ಹೆಂಗ್ ಪೂಜೆ ಮಾಡ್ತಿದ್ರು ಅಂದ್ರ ಸ್ವಲ್ಪ ನಿಮ್ಗೆ ಕೇಳ್ರಿ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಈಗ ನಾವೆಲ್ಲ ಕಣ್ಣಿದ್ದವರು ದೃಷ್ಟಿಯನ್ನ ಏಕಚಿತ್ತದಿಂದ ಮನಸ್ಸು ಚಂಚವಾಗಲಾರ್ದನೆ ನಾವು ಆ ಲಿಂಗವನ್ನ ನೋಡ್ತೀವಿ.
ಆದರೆ ಪಂಚಾಕ್ಷರಜ್ಜೋರು ಪುಟ್ಟರಾಜಜ್ಜೋರು ಆ ಲಿಂಗನವನ್ನ ಆಲಿಂಗನ ಮಾಡಿಕೊಂಡು ಬಿಟ್ಟಿದ್ರು. ಅವರು ಏನ್ರಿ ಆಲಿಂಗನ ಮಾಡಿಕೊಂಡಿದ್ರು. ಅವರು ಆ ಲಿಂಗ ಮುಟ್ಟಬೇಕಾದ್ರ, ಒಬ್ಬ ತಾಯಿ ಹಸುಗೂಸನ್ನ ಮುಟ್ಟಬೇಕಾದ್ರ, ಆ ತಲೆ ಮುಟ್ಟಬೇಕಾದ್ರ ಹೆಂಗ ಮೃದುವಾದ ಕೈಗಳಿಂದ ಆ ಕೂಸನ್ನ ಮುಡ್ತಾಳಲ್ಲ, ಹಂಗ ಈ ಲಿಂಗಯ್ಯ ನನ್ನನ್ನ ಪ್ರೀತಿಸುವಂತ ಇದು ಮುದ್ದು ಮುದ್ದಾದ ಕೂಸು ಅಂತ ತಿಳ್ಕೊಂಡು ಅದ ಮಿದುವಾದ ಬಟ್ಟೆಯಿಂದ ಆ ಲಿಂಗಯ್ಯನಿಗೆ ಪೂಜಿಸುವಂತ ಮಹಾತ್ಮರು ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಜ್ಜೋರು ಪುಟ್ಟರಾಜ. ಅಂತ ಗುರುವರ ಪುಟ್ಟರಾಜಜ್ಜೋರನ್ನ ತಯಾರು ಮಾಡಿದ್ರು. ನಿನ್ನ ಕೇಳಿದೋ ನಾವೆಲ್ಲ. ನಮ್ಮ ಹಸ್ವಿ ಇಲ್ಲಿ ಬಸವಣ್ಣಮ್ಮನವರು ವಿರೂಪಾಕ್ಷಪ್ಪ ಅಂತ ಹೇಳೋರು ಯಜಮಾನ್ರ ಹೆಸರು. ಆ ತಾಯಿ 5-6 ಮಕ್ಕಳಾದರೂ ಸಹಿತ, ಹೆಣ್ಣಿ ಆದರೂ ಸಹಿತ ಗಂಡೇ ಆಗಲಿಲ್ಲ. ಘಟನಾಕ್ಕೆ ಡೇಟ್ ಮಜಾದ ಅಜ್ಜೋರು ನೋಡ್ರಿ. ಆ ವೈಜ್ಞಾನಿಕ ಯುಗದಲ್ಲಿಯೂ ಸಹಿತ ಸವಾಲ್ರಿ ಅದು ಹೆಂಗ್ರಿ. ಅಜ್ಜೋರು ಒಂದೇ ನೇಮ ಹೇಳ್ತಿದ್ರು, ಯಡಿಯೂರು ಸಿದ್ಧಲಿಂಗೇಶ ನಡ್ಕರಪ್ಪ, ಜಂಗಮ ತೃಪ್ತಿ ಆಗಲ್ರಿಪ್ಪ, ಆ ಜಂಗಮ ಹೊಟ್ಟಿ ತುಂಬ ಉಂಡಿರ್ಬೇಕು, ಅವನಿಗೆ ಮಾನ ತುಂಬುವಂತ ಬಟ್ಟೆ ಕೊಡಬೇಕು, ಇಟ್ಟು ಮಾಡ್ರಪ್ಪ, ಆ ಸಿದ್ಧಲಿಂಗೇಶ ನಿಮ್ಮ ಮನೆಯೊಳಗೆ ಹುಟ್ಟಿ ಬರ್ತಾನಂತ ಅಜ್ಜೋರು ಅಪ್ಪಣೆ ಮಾಡ್ತಿದ್ರು ಅವಾಗಲೂ. ಏನು ನೇಮರಿ. ಆ ತಾಯಿ ಬಸವಣ್ಣಮ್ಮನಿಗೆ ಹೇಳಿದ್ರು, ಯಾಕವಾ ಬಸವಣ್ಣಮ್ಮ ಏನ್ ಮಾಡದ್ರಿ ಅಜ್ಜಾರ, ಬೇರು ಒಂದು 4-5 ಬೇರೆ ಹೆಣ್ಣಾಗ್ಯವ್ರಿ ಅಂದ್ರು. ಅಜ್ಜವ್ರಂದ್ರು, ತಾಯಿ ಏನ್ರಪ್ಪ, ಏನಿಲ್ಲವ, ನಾವು ಕಲಬುರಗಿ ಶರಣ ಬಸವೇಶ್ವರ ಪುರಾಣ ಬರ್ದೀವವ, ಇದ್ರ ಪ್ರಿಂಟ್ ಮಾಡಿಸ್ಬೇಕಾಗ್ಯದ, ನಮ್ಮಲ್ಲಿ ರೊಕ್ಕ ಇಲ್ಲ. ನೋಡಿ ಅಜ್ಜೋರು ಎಷ್ಟು ಕಷ್ಟಪಟ್ಟು ಗ್ರಂಥ ಬರೆದಿದ್ದಾರಂದ್ರ, ಅವರು ಮೊಟ್ಟ ಮೊದಲು ಬರೆದ ಗ್ರಂಥವೇ ಹಾವೇರಿ ಶಿವಬಸವ ಮಹಾಸ್ವಾಮಿಗಳ ಪುರಾಣ. ಅಜ್ಜೋರಿಗೆ ಅವಾಗ ವಯಸ್ಸೆಷ್ಟು ಪುಟ್ಟರಾಜಜ್ಜೋರಿಗೆ ಅಂದ್ರೆ 42 ವರ್ಷದೊಳಗ ಹಾವೇರಿ ಶಿವಬಸವ ಮಹಾಸ್ವಾಮಿಗಳ ಪುರಾಣವನ್ನು ಬರೀತಾರೆ. ಹಾವೇರಿ ಶಿವಬಸವ ಮಹಾಸ್ವಾಮಿಗಳಂದ್ರೆ ಶಿವಯೋಗ ಮಂದಿರದ ತಂದೆ ಎಂದ್ರೆ ಕುಮಾರಜ್ಜೋರು, ಶಿವಯೋಗ ಮಂದಿರ ತಾಯಿ ಅಂದ್ರೆ ಹಾವೇರಿ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳವರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನೊಳಗ ಸಪ್ತ ಸಾಗರದೊಳಗೆ ಹುಟ್ಟಿ ಬಂದಂತ ಮಹಾತ್ಮರು. ಅವ್ರ ಪುರಾಣವನ್ನು ಅಜ್ಜೋರು ಬರೀತಾರೆ. ನಾನು ಹೇಳೋದು ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ. ಆನಂದ್ರ ಕಲಬುರಗಿ ಶರಣಬಸವೇಶ್ವರ ಪುರಾಣವನ್ನ ಕನ್ನಡದೊಳಗೂ ಬರೀತಾರೆ, ಸಂಸ್ಕೃತದೊಳಗೂ ಬರೀತಾರೆ. ಕನ್ನಡದೊಳಗೆ ಬರೆದ ಪುರಾಣಕ್ಕೆ ದುಡ್ಡಿರಲಿಲ್ಲ. ಜಗತ್ತೇ ಹೆಂಗದರಿ, ಹಲ್ಲಿದ್ದವನಿಗೆ ಕಡಲೆ ಇಲ್ಲಂತ, ಕಡಲೆ ಇದ್ದವನಿಗೆ ಹಲ್ಲಿಲ್ಲಂತ, ಒಲವಿದ್ದವನಲ್ಲಿ ಬಲವಿಲ್ಲ, ಬಲವಿದ್ದವನಲ್ಲಿ ಛಲವಿಲ್ಲ, ಒಂದಿದ್ದರು ಒಂದಿಲ್ಲ, ಇದು ಜಗದ ನೇಮವನ ಅವನೇ ಬಲ್ಲ ಅಂತ. ಜಗತ್ತೇ ವಿಸ್ಮಯ ಇದು. ಅಜ್ಜೋರಂದ್ರು, ನೋಡವ ಬಸವಣ್ಣಮ್ಮ ಮತ್ತ ಕಲಬುರಗಿ ಶರಣ ಬಸವಪ್ಪ ಜೀವಂತಿದ್ದಾಗ 1001 ಕೊಟ್ರ ಗಂಡು ಕೊಡ್ತಿದ್ದಂತ, 501 ಕೊಟ್ರೆ ಹೆಣ್ಣು ಕೊಡ್ತಿದ್ದಂತ. ಈ ಪುರಾಣ ಬರೆದಿವವ ನಾವು, ಇದನ್ನ ಪ್ರಿಂಟ್ ಮಾಡಿಸವ, ನಿನ್ನ ಹೊಟ್ಟ್ಯಾಗ ಶರಣ ಬಸಪ್ಪ ಹುಟ್ಟಿ ಬರ್ತಾನ ಅಂದ್ರ ಅಜ್ಜೋರು. ಆಗ್ಲ್ರಿಪ್ಪ, ಅಜ್ಜೋರು ನೇಮದ ಹಂಗ ಆ ತಾಯಿ ಬಸವಣ್ಣಮ್ಮ ಶರಣ ಬಸವೇಶ್ವರ ಪುರಾಣವನ್ನು ಪ್ರಿಂಟ್ ಮಾಡಿಸಿ 1 ವರ್ಷ ಅನ್ನೋದ್ರೊಳಗನ ಅವರಿಗೆ ಒಂದು ಗಂಡು ಮಗು ಜನ್ಮವಾಯಿತು. ಅಜ್ಜೋರು ಬಂದು ಕೇಳಿದ್ದು, ತಾಯಿ ಬಸವಣ್ಣಮ್ಮ ಮತ್ತ ನಿಮ್ಮ ಆಶೀರ್ವಾದದಿಂದ ಹುಟ್ಟಿದ್ರಪ್ಪ, ನಿಮ್ಮ ಹೆಸರಿಡ್ಬೇಕಂತ ಮಾಡೇನೆ. ಹಂಗಲ್ಲವ, ಕೊಟ್ಟವರೊಬ್ರು ಹೆಸರಿಟ್ಕೊಳ್ಳೋರು ಒಬ್ರನು ಬೇಡವ, ಯಾರು ಕೊಟ್ಟಿರ್ತಾರ ಅವ್ರ ಹೆಸರಿಡ್ಬೇಕವ. ಅದ್ರಾಗ ಅದು ನಮ್ದಲ್ಲ, ಶರಣ ಬಸವೇಶ್ವರ ದಾಸೋ ಮಾಡಿದಾನ, ನಿನ್ನ ಹೊಟ್ಟೆಯೊಳಗು ಸಹಿತ ಆತ ಹುಟ್ಟಿ ಬಂದಾನವ, ಅವನು ಶರಣಬಸಪ್ಪ ಅಂತ ಹೆಸರಿಡು ಅಂತ ಹೇಳಿದ್ರು. ಇವತ್ತಿಗೂ ನಮ್ಮ ಗದಗದೊಳಗ ಬಹಳ ದೊಡ್ಡ ಉದ್ಯಮಿ ಶರಣಬಸವಪ್ಪ. ಇಡೀ ಏಷ್ಯಾ ಖಂಡದೊಳಗ ಶೇಂಗಾ ಬೀಜದೊಳಗ ಎಣ್ಣೆ ತೆಗೆದು ಭಾರತ ದೇಶದೊಳಗ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡವ್ರು ಯಾರಂದ್ರೆ ಅದು ಅಜ್ಜೋರ ಆಶೀರ್ವಾದ ಹುಟ್ಟಿದಂಥವರು ಬಸವಣ್ಣಮ್ಮನ ಮಗನೇ ಶರಣಬಸಪ್ಪ ಅನ್ನೋದು ಇತಿಹಾಸ ನೆನಪಿಟ್ಟುಕೊಳ್ಬೇಕಿದ ಏನ್ರಿ. ಎಂಥ ನೇಮರಿ ಅಜ್ಜೋರದ್ರಿ. ಅವರು ಏನು ಹೇಳ್ತಿದ್ರು, ಲಿಂಗದ ನುಡಿಯನ್ನ ಅಡಿಗಡಿಗೆ ನುಡಿದು, ಲಿಂಗದ ನುಡಿಯನ್ನ ಅಡಿಗಡಿಗೆ ನುಡಿದು ಸರ್ವ ಭಕ್ತರನ್ನು ಉದ್ಧರಿಸಿದ ಪುಟ್ಟರಾಜಜ್ಜೋರಿಗೆ ಇಟ್ಟೆಲ್ಲ ದಿಶಕ್ತಿಯನ್ನು ಕೊಟ್ಟೋರು ಯಾರಂದ್ರೆ ಅದು ಕುಮಾರೇಶ, ಅದು ಪಂಚಾಕ್ಷರಿ. ಹೀಗೆ ಅವರ ಕೃಪೆಯನ್ನು ಪಡ್ಕೊಂಡಂತ ಪುಟ್ಟರಾಜಜ್ಜೋರು ಅಲ್ಲಲ್ಲಿ ಪಂಚಾಕ್ಷರಿಯ ಜೋರು ಸಂಚಾರಿ ಸಂಗೀತ ಪಾಠಶಾಲೆಯನ್ನು ಸ್ಥಾಪನೆ ಮಾಡುವುದರ ಜೊತೆಗೆ
1930 ಇಸ್ವಿ ಸಮಾಜವನ್ನ ಕಟ್ಟಿದಂತ ಶಿವ ಸಮಾಜ ಶಿವ ಸಮಾಜ ಶಿವ ಸಮಾಜ ಎನ್ನುವ ಮಹಾಮಂತ್ರವನ್ನು ನುಡಿದಂತ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕಟ್ಟಿದಂತವರು, ಶಿವಯೋಗ ಮಂದಿರವನ್ನು ನಿರ್ಮಿಸಿದಂತ ಕುಮಾರಜ್ಜೋರು ಶಿವನ ಪಾದ ಸೇರ್ತಾರೆ ಎನ್ನುವ ಸುದ್ದಿ ಪಂಚಾಕ್ಷರಿ ಅಜ್ಜೋರಿಗೆ ಗೊತ್ತಾಯ್ತು. ಅಜ್ಜೋರು ಧಾವಿಸಿ ಅಜ್ಜೋರನ್ನ ಹಾವೇರಿ ಹುಕ್ಕೇರಿ ಮಠದೊಳಗ ಜ್ವರದಿಂದ ತತ್ತರಿಸ್ತಾ ಇರ್ತಾರೆ ಕುಮಾರಜ್ಜೋರು. ಆ ಸಂದರ್ಭದೊಳಗ ಹಾವೇರಿ ಹತ್ತಿರ ದೇವಿ ಹೊಸೂರು ಅಂತ ಬರ್ತದ, ಅಲ್ಲಿ ಚನ್ನಬಸಪ್ಪ ಶೆಟ್ರು, ಹಾವೇರಿ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳವರು, ಅವತ್ತಿನ ಹಾನಗಲ್ಲ ವಿರಕ್ತ ಮಠದ ಮಹೇಶ್ವರ ಸ್ವಾಮಿಗಳವರು, ನವಲಗುಂದದ ಬಸವಲಿಂಗ ಮಹಾಸ್ವಾಮಿಗಳವರು ಎಲ್ಲ ಪ್ರಮುಖರಲ್ಲಿ ಬರ್ತಾರೆ. ಕುಮಾರಜ್ಜವರ ಆ ಕೊನೆಯ ಅವಸ್ಥೆಯನ್ನು ಮಾತನಾಡಿಸ್ಬೇಕು. ಅದರ ಜೊತೆಗೆ ಚಿತ್ರದುರ್ಗದ ಜಯದೇವ ಜಗದ್ಗುರು ಬರ್ತಾರೆ. ಬುದ್ಧಿ, ತಮ್ಮ ಶರೀರ ಬಹಳ ಸಣ್ಣ ಆಗಿದ್ರಪ್ಪ, ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಿಟ್ರೆ ತಾವು ಆರಾಮಾಗ್ತೀರಿ ಅಂದ್ರೆ, ಇಲ್ರಪ್ಪ ಇದು ಶರೀರ ಮುಪ್ಪಾಗಬಾರದ್ರಪ್ಪ, ಇದು ಶಿವಯೋಗ ಮಂದಿರಕ್ಕೆ ಹೋಗ್ಬೇಕ್ರಪ್ಪ. ಅಲ್ಲಪ್ಪ ತಮ್ಮ ಸಮಾಧಿ ಎಲ್ಲಿ ಮಾಡೋಣ? ಕೆಲವೊಂದಿಷ್ಟು ಮಂದಿ ಹಾವೇರಿಯಾಗ, ಕೆಲವೊಂದಿಷ್ಟು ಮಂದಿ ಹಾನಗಲೊಳಗ. ಕುಮಾರೇಶ ಅಂತಾನೆ, ಇದು ಶಿವಯೋಗ ಮಂದಿರಕ್ಕೆ ದುಡಿದ ತನು ಐತ್ರಪ್ಪ, ಇದನ್ನ ಶಿವಯೋಗ ಮಂದಿರಕ್ಕೆ ಹೋಗ್ಬೇಕು. ಬುದ್ಧಿ, ತಮ್ಮ ಶರೀರ ತಮ್ಮ ಅಷ್ಟು ಕಠಿಣ ಐತ್ರಪ್ಪ ಅಂದಾಗ ಅಜ್ಜೋರಂತಾರ, ನೋಡ್ರಪ್ಪ ಹೊರಗಲ ಕ್ರಿಯೆ ಕೆಟ್ರ ನಿಮ್ಮ ದೋಷ, ಒಳಗಲ ಧ್ಯಾನ ಕೆಟ್ರ ನನ್ನ ದೋಷ ಅಂತಾರ ಕುಮಾರಜ್ಜ. ಜಯದೇವ ಜಗದ್ಗುರು ಒಂದು ಮಾತು ಕೇಳ್ತಾರೆ, ಬುದ್ಧಿ ತಾವು ಹೇಗಿದ್ದೀರಪ್ಪ? ಬುದ್ಧಿ, ತಾವು ದೊಡ್ಡೋರು, ತಾವು ಸಮಾಜ ಸೇವೆಯನ್ನು ಮಾಡ್ತೀರಿ, ಚಿತ್ರದುರ್ಗ ಜಗದ್ಗುರು ಮಹಾಸನ್ನಿಧಿಯವರು ಅಂತ ನನಗೆ ಗೊತ್ತೈತಿರಪ್ಪ. ಆದ್ರ ನಾ ಹೆಂಗದೀನಿ ಅಂತ ಕೇಳೋದಕ್ಕಿಂತ ಸಮಾಜ ಹೆಂಗೈತಿ ಅಂತ ಕೇಳಿದ್ರೆ ನನಗೆ ಸಮಾಧಾನಕ್ಕಿತ್ರಪ್ಪ ಅಂತಾರಜ್ಜು. ಎಷ್ಟು ಸಮಾಜ ಅನ್ನೋದ್ರಿ ಕುಮಾರಜ್ಜೋರು. ಅಲ್ಲಿಂದ ದೇವಿ ಹೊಸೂರು ಚನ್ನಬಸಪ್ಪ ಶೆಟ್ಟರ್ ಕಾರಿನೊಳಗ ಕುಮಾರಜ್ಜೋರನ್ನ ಕರ್ಕೊಂಡು ಬರುತ್ತಾರೆ. 1930 ಇಸ್ವಿ ಮಾಘದ ಮಾಸ ಎಂದೂ ಮರೆಯಾಗದ ಮಾಸ, ಅದು ಮಾಘ ಮಾಸ. ಅಂತ ಮಾಘ ಮಾಸದೊಳಗ ಕುಮಾರಜ್ಜೋರು 1930 ಇಸ್ವಿ ಬುಧವಾರ ದಿವಸ ಎಲ್ಲ ಒಟ್ಟುಗಳಿಗೆ ಪ್ರೇರೇಪಣೆಯನ್ನು ಕೊಟ್ಟು ಎಲ್ಲರಿಗೂ ಆಶೀರ್ವಾದವನ್ನ ಮಾಡಿ ಶಿವನ್ ಪಾದ ಸೇರಿಬಿಟ್ರು. ಪಂಚಾಕ್ಷರಿ ಅಜ್ಜೋರು ಶಿವಯೋಗ ಮಂದಿರಕ್ಕೆ ಹೋಗ್ತಾರೆ. ಕುಮಾರೇಶ್ವರ ಸಮಾಧಿಯ ಮುಂದೆ, ಆ ಸಮಾಧಿಯ ಮೇಲೆ ಹೀಗ ಕಣ್ಣೀರನ್ನ ಹಾಕ್ತಾರ. ಬುದ್ಧಿ, ಇಂದಿಗೆ ನಾ ಅನಾಥನಾದೆ ನೋಡಿ ಬುದ್ಧಿ, ಇಲ್ಲಿಯವರೆಗೆ ನೀನು ಕೈಗೆ ಕೈಯಾಗಿ ಊರುಗೋಲಾಗಿ ನನಗೆ ಮುನ್ನು ನಡೆಸ್ತಾ ಇದ್ದಿ ಬುದ್ಧಿ, ಇವತ್ತಿಗೆ ನಾನು ಅನಾಥನಾದ. ಆ ಸಮಾಧಿಯೊಳಗಿಂದ ಕುಮಾರೇಶ ಒಂದು ಧ್ವನಿಯನ್ನು ಕೊಡ್ತಾನೆ ಪಂಚಾಕ್ಷರಜ್ಜನಿಗೆ. ಏ ಪಂಚಾಕ್ಷರಿ, ನನ್ನ ಜೀವಸ್ವರಕ್ಕಿಂತ ನಿನ್ನ ನಾದಸ್ವರ ಅಮರಪ. ಇದು ನನ್ನ ಜೀವಸ್ವರ, ನಿನ್ನ ನಾದಸ್ವರ ನಾಡಿನಲ್ಲೆಲ್ಲ ಬೆಳಗ್ತದೋ ಪಂಚಾಕ್ಷರಿ. ಧೃತಿಗೆಡದಿರು, ತುಮುಕು ಧಾವಿಸಿ ಬಂದವರಿಗೆಲ್ಲ ದಿನಕರನಂತೆ ನೀನು ರಕ್ಷಣೆ ಮಾಡು ಪಂಚಾಕ್ಷರಿ. ಹೇಳು, ಜಾಗೃತನ, ನಿನ್ನಿಂದ ಈ ಸಮಾಜದಲ್ಲಿ ನೊಂದವರಿಗೆ, ಅಂಧರಿಗೆ ದಾರಿ ದೀಪ ನೀನಾಗಬೇಕಾಗ್ತದೆ, ದಿಕ್ಕಿಲ್ಲದವರಿಗೆ ನೀನು ದೀಪವಾಗಬೇಕಾಗಿದೆ. ಹೇಳು ಪಂಚಾಕ್ಷರಿ ಅಂತ ತಿಳ್ಕೊಂಡು ಹರಿಸಿದ್ರು. ಅಲ್ಲಿಂದ ಕುಮಾರಜ್ಜೋರು ಕೃಪೆಯನ್ನು ಪಡೆದುಕೊಂಡು, ಬುದ್ಧಿ ನಿಮ್ಮ ನೆನಹು ಎನಗೇ, ನಿಮ್ಮ ನೆನಹದಾಗಲೇ ಉದಯ, ಎನಗೇ ನಿಮ್ಮ ಮರಹದಾಗಲೇ ಅಸ್ತಮಾನ. ಮಹಾತ್ಮರನ್ನ ನೆನೆಸುವುದು ಅದು ಉದಯ, ಅದು ಉದಂತ, ಅದು ಉತ್ಕ್ರಮಣ, ಅದು ಸಂಕ್ರಮಣದ ಕಾಲ ಅಂತ. ಯಾವಾಗ ಮರಿತೀವಿ ಅದು ಕತ್ತಲು. ಯಾರನ್ನೂ ಸಹಿತ ಮರಿಬಾರದು. ಜಗತ್ತಿನೊಳಗೆ ಯಾರನ್ನ ಮರುತರೂ ಸಹಿತ ಅನ್ನ, ಅರಿವು, ಆಶ್ರಯ, ವಿದ್ಯೆ ಕೊಟ್ಟ ಗುರುವನ್ನ ಯಾವ ಕಾಲಕ್ಕೂ ಸಹಿತ ಮರಿಬಾರದ್ರಿ. ಅದು ಎಲ್ಲವನ್ನ ಕೊಟ್ಟವ್ರು ಯಾರಂದ್ರೆ ಅದು ಗುರು ಸಾರ್ವಭೌಮ. ನೆನಪಿಟ್ಟುಕೊಳ್ಬೇಕು ನಾವೆಲ್ಲ.
ನಮ್ಮಪ್ಪ ಪಂಚಾಕ್ಷರ ಜನಿಗೆ ಯಾರು ಎಷ್ಟು ಗೊತ್ತಿದ್ರು ಗೊತ್ತಿಲ್ರಿ, 100ಕ್ಕೆ 100 ಪಕ್ಕಾ ಕುಮಾರೇಶ ಗೊತ್ತಿದ್ದಂದ್ರೆ ಅದು ಗಾನಯೋಗಿ ಪಂಚಾಕ್ಷರ ಅಜ್ಜನಿಗೆ ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಕುಮಾರೇಶ ಅಂದ್ರೆ ಜೀವದ ಜೀವ, ಕುಮಾರೇಶ ಅಂದ್ರೆ ಸ್ವರದ ಈಶ್ವರ. ಈ ಸ್ವರ ಸುಸ್ವರ ಆಗಬೇಕಾದರೆ ಕಾರಣನೇ ಅದು ಕುಮಾರೇಶ್ವರ. ಉಭಯಗಾನ ವಿಶಾರದನೆಂಬ ವಿಧಾನಕ್ಕೆ ಹುಡುಕಿ ಗುರುಕುಮಾರ ತಂದ ಗದುಗಾರನದಕ್ಕೆ ಕಾಳಶೆಟ್ಟಿ ಹಳ್ಳಿ ಚರತಿ ಮಠದ ಚೆಲುವಿಗೆ ಕಾಡು ಬೆರಗುಗೊಂಡು ಕರೆದ ಹರಸಲೆಂದು ಹಾನಗಲ್ಲ ಸ್ವಾಮಿ ಕಥೆಯ ಬರೆದೆನೊಂದು ಹಾಡಾಗಿ ತಂದು ಬರೆದ ಹಾಡನು ಮನದುಂಬಿ ಹಾಡುವೆನೆಂದು ಹಾನಗಲ್ಲ ಸ್ವಾಮಿ ಕಥೆ ಬರೆದೆನೊಂದು ಹಾಡಾಗಿ. ಜೋಯಿಸರ ಹರಳಹಳ್ಳಿ ಪುಣ್ಯ ಭೂಮಿ ತಾಯಿ, ಅವನ ಪಡೆದ ಸಾಲಿ ಮಠವೇ ಆನಂದದ ಗುಡಿ. ಜೋಯಿಸರ ಹರಳಹಳ್ಳಿ ಪುಣ್ಯ ಭೂಮಿ ತಾಯಿ, ಅವನ ಪಡೆದ ಸಾಲಿ ಮಠವೇ ಆನಂದದ ಗುಡಿ. ಶಿಕ್ಷಣಾರ್ಥಿಯಾಗಿ ಹೊರಟ ಕಜ್ಜರಗಿಗೆ ಆಸಿರಿ, ಶಿಕ್ಷಣಾರ್ಥಿಯಾಗಿ ಹೊರಟ ಕಜ್ಜರಗಿಗೆ ಆಸಿರಿ, ಶಾಸ್ತ್ರಕ್ಕಾಗಿ ಆಯ್ದುಕೊಂಡ ಆರೂಢರ ನುಡಿ, ಶಾಸ್ತ್ರಕ್ಕಾಗಿ ಆಯ್ದುಕೊಂಡ ಆರೂಢರ ನುಡಿ. ಹಾನಗಲ್ಲ ಸ್ವಾಮಿ ಕಥೆ ಬರೆದೆನೊಂದು ಹಾಡಾಗಿ. ಜಡೆಯ ಸಿದ್ಧರನು ಕಾಡು ಬಿಡದೆ ಲಿಂಗಾರ್ಚನೆಗೈದ, ಯತಿಯಳ ದೂರ ಬಸವಲಿಂಗರಿಗೆ ಮೈದ. ಜಡೆಯ ಸಿದ್ಧರನು ಕಾಡು ಬಿಡದೆ ಲಿಂಗಾರ್ಚನೆಗೈದ, ಯತಿಯಳ ದೂರ ಬಸವಲಿಂಗರಿಗೆ ಮಣಿದ. ಶಂಭುಲಿಂಗನ ಬೆಟ್ಟದಿ ಧ್ಯಾನಕ್ಕಾಗಿ ಕುಳಿತ, ಶಂಭುಲಿಂಗನ ಬೆಟ್ಟದಿ ಧ್ಯಾನಕ್ಕಾಗಿ ಕುಳಿತ. ಹಾನಗಲ್ಲ ಪೀಠವೇರಿ ತ್ರಿಕಾಲ ವಂದ್ಯನಾದ, ಹಾನಗಲ್ಲ ಪೀಠವೇರಿ ತ್ರಿಕಾಲ ವಂದ್ಯನಾದ. ಹಾನಗಲ್ಲ ಸ್ವಾಮಿ ಕಥೆ ಬರೆದೆನೊಂದು ಹಾಡಾಗಿ. ಸಮಾಜ ಚಿಂತನೆಯ ಕೊರಗು ಬೇರೂರಿತ್ತಾಳಕ್ಕೆ, ವೈರಾಗ್ಯ ನಿಧಿ ಮಲ್ಲಾರ ಬಂದು ಕೂಡಿಕೊಂಡರ ಕ್ಷಣಕ್ಕೆ. ಕೊನೆಯ ಉಸಿರಿನಲ್ಲೂ ಸಮಾಜವು ಸಮಾಜ ಚಿಂತನೆಯ ಕೊರಗು ಬೇರೂರಿತ್ತಾಳಕ್ಕೆ, ವೈರಾಗ್ಯ ನಿಧಿ ಮಲ್ಲಾರ ಬಂದು ಕೂಡಿಕೊಂಡರ ಕ್ಷಣಕ್ಕೆ. ಶರಣು ಹೇಳಿ ಪೀಠ ಇಳಿದು ಹೊರಟು ನಿಂತ ಹೊರಕೆ, ಶರಣು ಹೇಳಿ ಪೀಠ ಇಳಿದು ಹೊರಟು ನಿಂತ ಹೊರಕೆ. ಅಚಲ ಮನವ ಆತ್ಮ ಬಲವ ಸಮಜ ಕಿತ್ತ ಕಾಣಿಕೆ, ಅಚಲ ಮನವ ಆತ್ಮ ಬಲವ ಸಮಜ ಕಿತ್ತ ಕಾಣಿಕೆ. ಹಾನಗಲ್ಲ ಸ್ವಾಮಿ ಕಥೆ ಬರೆದೆನೊಂದು ಹಾಡಾಗಿ. ವೀರಶೈವ ಮತದೇಳಿಗೆಗೆ ಪರಳಿ ವ್ಯಾಜ್ಯವೊಂದು ಹಾಗೆ, ಅದಕ್ಕಾಗಿ ಸ್ಥಾಪಿಸಿದ ವೀರಶೈವ ಮಹಾಸಭೆ.
ವೀರಶೈವ ಮತದೇಳ್ಗೆಗೆ ಪರಳಿ ವ್ಯಾಜ ಬಂದು ಹಗಿ ಅದಕ್ಕಾಗಿಯೇ ಸ್ಥಾಪಿಸಿದ ವೀರಶೈವ ಮಾಸ ಕಲೆ ಹಾಕಿದ ಅಕ್ರಮಾನ್ಯ ಭಕ್ತರುಂದ ಬಹುಮತಕ್ಕೆ ಜಯಿಸಿ ವಿಜಯ ಮಾಲೆ ತಂದು ಸಮಾಜ ಕೊರಳಿದಾಕುದಕ್ಕೆ ಜಯಿಸಿ ವಿಜಯ ಮಾಲೆ ತಂದು ಸಮಾಜ ಕೊರಳಿದಾಕುದಕ್ಕೆ ಆನಗಲ್ಲ ಆನಗಲ್ಲ ಸ್ವಾಮಿ ಕತ್ ಬರೆದೆನೊಂದು ಹಾಡಾಗಿ ಶಿರಸಂಗಿಯ ಲಿಂಗರಾಜ ಅರಸು ಮನಕ್ಕೆ ಆವರಿಸಿದ ಮೊಬ್ಬನೆಲ್ಲ ಬಗ್ಗು ಬಡೆದು ಬೆಳಕ ತೋರಿತ ಪೊರೆದ ಶಿರಸಂಗಿಯ ಲಿಂಗರಾಜ ಅರಸು ಮನಕ್ಕೆ ಆವರಿಸಿದ ಮೊಬ್ಬನೆಲ್ಲ ಬಗ್ಗು ಬಡೆದು ಬೆಳಕ ತೋರಿ ಪೊರೆದ ನಾಡಿಗಾಗಿ ಆತಗೆಲ್ಲ ದಾನ ಕೊಡಲು ಹೇಳಿದ ನಾಡಿಗಾಗಿ ಆತಗೆಲ್ಲ ದಾನ ಕೊಡಲು ಹೇಳಿದ ಕತೆಯೇ ದಾನಗೈಸಿ ನಿತ್ಯ ಸ್ತುತ್ಯನಾದ ಕತೆಯೇ ದಾನಗೈಸಿ ನಿತ್ಯ ಸ್ತುತ್ಯನಾದ ಆನಗಲ್ಲ ಆನಗಲ್ಲ ಸ್ವಾಮಿ ಕತ್ ಬರೆದೆನೊಂದು ಹಾಡಾಗಿ ಉಭಯಗಾನ ವಿಶಾರದನೆಂಬ ವಿಧಾನಕ್ಕೆ ಹುಡುಕಿ ಗುರುಕುಮಾರ ತಂದ ಗದುಗಾರನದಕ್ಕೆ ಉಭಯಗಾನ ವಿಶಾರದನೆಂಬ ವಿಧಾನಕ್ಕೆ ಹುಡುಕಿ ಗುರುಕುಮಾರ ತಂದ ಗದುಗಾರನದಕ್ಕೆ ಕಾಡ ಶಕ್ತಿ ಹಳ್ಳಿ ಚರಂತಿ ಮಠದ ಚೆಲುವಿಗೆ ಶಕ್ತಿ ಹಳ್ಳಿ ಕಾಡ ಶಕ್ತಿ ಹಳ್ಳಿ ಚರತಿ ಮಠದ ಚೆಲುವಿಕೆ ಕಾಡ ಶಕ್ತಿ ಹಳ್ಳಿ ಚರತಿ ಮಠದ ಚೆಲುವಿಕೆ ಕರಡು ಬೆರಗುಕೊಂಡು ಕರೆದ ಹರಸಲೆಂದು ಪಾದಕ್ಕೆ ಕರಡು ಬೆರಗುಕೊಂಡು ಕರೆದ ಹರಸಲೆಂದು ಪಾದಕ್ಕೆ ಆನಗಲ್ಲ ಆನಗಲ್ಲ ಸ್ವಾಮಿ ಕತ್ ಬರೆದೆನೊಂದು ಹಾಡಾಗಿ ಕೊನೆಯ ಉಸಿರಿನಲ್ಲೂ ಸಮಾಜ ಎಂಬುದೋದು ಮಂತ್ರ ಮೆನುಗುತ್ತಿತ್ತು ಜ್ಯೋತಿಯಾಗಿ ಬೆಳಗುತ್ತಿತ್ತು ಕೊನೆಯ ಉಸಿರಿನಲ್ಲೂ ಸಮಾಜ ಸಮಾಜ ಎಂಬುದೋದು ಮಂತ್ರ ಮೆನುಗುತ್ತಿತ್ತು ಮಂತ್ರ ಮಿನುಗುತ್ತಿತ್ತು ಜ್ಯೋತಿಯಾಗಿ ಬೆಳಗುತ್ತಿತ್ತು ಕೊನೆಯ ಉಸಿರಿನಲ್ಲೂ ಸಮಾಜ ಎಂಬುದೊಂದು ಮಂತ್ರ ಮಿನುಗುತ್ತಿತ್ತು ಜ್ಯೋತಿಯಾಗಿ ಬೆಳಗುತ್ತಿತ್ತು ತಾನೇ ನಿರ್ಮಿಸಿದ ಶಿವಯೋಗ ಮಂದಿರವಿರುವುದು ತಾನೇ ನಿರ್ಮಿಸಿದ ಶಿವಯೋಗ ಮಂದಿರವಿರುವುದು ತತ್ವದ ಸತ್ವ ಹೇಳಲೆಂದು ತಲೆ ಎತ್ತಿಹುದು ತತ್ವದ ಸತ್ವ ಹೇಳಲೆಂದು ತಲೆ ಎತ್ತಿಹುದು ಆನಗಲ್ಲ ಆನಗಲ್ಲ ಸ್ವಾಮಿ ಕತೆ ಬರೆದೆನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆನೆಂದು ಹಾಡುವೆನೆಂದು ಆನಗಲ್ಲ ಸ್ವಾಮಿ ಕತೆಯ ಬರೆದಿರೋದು ಹಾಡಾಗಿ 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 ಹಾಡ ಆ
ಸಾರಮಯ ಸೂರಿನ ಪ್ರಯಾಣದೊಳುರೊಂದು ರೋಳಿರುತ್ತೆ ಬರೆದಾರಿಯೊಳು ಬರುತ್ತಿದ್ದುದು ಬರೆದಾರಿಯೊಳು ಪತ್ತಿಯುವುದು ದಾವಣಗೆರೆ ಅದರೊಳಗೆ ಧೀರ ಪಂಚಾಕ್ಷರರಿರೆ ನಿರಾಭಾರಿ ದೇಶಿಕ ವಿರಸಮಣಿಯ ಕುಮಾರ ಗುರು ಶಿವಯೋಗಿ ರಾಜನ ಪುಣ್ಯತಿಥಿಯೋದಗೆ ಪುಣ್ಯತಿಥಿಯೋದಗೆ ಮಾಡಲಿಚ್ಛಿಸೆ ಗಾಯಕಾರ್ಯನು ನೋಡಿ ಅಲ್ಲಿಯ ಭಕ್ತನೋರ್ವನು ಬೇಡವಿಲ್ಲ ಕುಮಾರ ಯೋಗಿಯ ಭಕ್ತರತಿ ವಿರಳ ಆಡದುಕ್ತಿಯ ಕೇಳಿ ಪ್ರತಿ ಮಾತಾಡಿದರು ಪಂಚಾಕ್ಷರರು ನೆರೆ ಹೂಡಿದಿ ವಾರ್ಷಿಕೋತ್ಸವದ ಕಾರ್ಯವ ಬಿಡವು ಹೂಡಿದ ವಾರ್ಷಿಕೋತ್ಸವದ ಕಾರ್ಯವ ಬಿಡೆವು ನಾವೆಂದು ಓ ಸಾಂಬ ಜೈ ನಮ ಪಾರ್ವತಿ ಪದ ಶಿವರ ಮಹಾದೇವ. ಪಂಚಾಕ್ಷರಿಯ ಜೋರು ಶಿವಯೋಗ ಮಂದಿರದ ಗುರುಕುಮಾರೇಶನ ಕರುಣೆಯ ಕಂಧರಾಗಿ ಹೊಂಬಳದೊಳಗ ವಾತ್ಸವವನ್ನ ಮಾಡಿದ್ದಾರೆ. ಅಜ್ಜೋರಿಗೆ ಒಂದು ವಿಚಾರ ಬಂತು. ಈ ಕುಮಾರೇಶ್ವರ ಈ ಸಂಚಾರಿ ಸಂಗೀತ ಪಾಠಶಾಲೆ ಶಿವಯೋಗ ಮಂದಿರ ಅನ್ನುವ ಅಡ್ರೆಸ್ನೊಳಗಿತ್ತ ಅಜ್ಜೋರ್ದು ವಿಳಾಸದೊಳಗ ಅವ್ರಿಗೆ ಸ್ವಲ್ಪ ತಲೆಯಾಗ ಬಂತ್ರಿ ಅಜ್ಜೋರಿಗೆ. ಮೈಸೂರು ಅರಸರ ಕಡಿಂದ ನಮ್ಮ ಸಂಸ್ಥೆಗೆ ಏನಾದರೂ ಸಹಿತ ಸಹಾಯವನ್ನ ಪಡ್ಕೊಂಡು ಬಂದ್ರೆ ಮಕ್ಕಳಿಗೆ ಅನುಕೂಲ ಆದೀತು ಅಂತ ಆಶೆ ಉತ್ಪತ್ತಿ ಆತ್ರಿ. ಪಂಚಾಕ್ಷರ ಹ್ಯಾಕ್ ಮಾಡಬೇಕು ಅಂತ ವಿಚಾರ ಮಾಡಿ ಹೊಂಬಳದೊಳಗಿದ್ದಾಗ ಪಂಚಾಕ್ಷರಜ್ಜೋರು ಎಲ್ಲಾ ಶಿಷ್ಯರೊಡಗೂಡಿಕೊಂಡು ಚಿಂತನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೃಡಗಿರಿಯ ಅನ್ನದಾನ ಮಹಾಸ್ವಾಮಿಗಳು ಬಹಳ ದೊಡ್ಡ ತಪಸ್ವಿಗಳು ಅಜ್ಜೋರು ಅವ್ರಿಗೊಂದು ಪತ್ರ ಬರೀತಾರೆ. ಬುದ್ಧಿ, ನಾನು ಮೈಸೂರು ಮಹಾರಾಜರ ಸಹಾಯವನ್ನು ಪಡ್ಕೊಂಡು ಬರಲಿಕ್ಕೆ ಹೊರಟಿದ್ದೇನೆ. ನನ್ನ ಖರ್ಚಿಗೆ ದುಡ್ಡು ಇಲ್ರಪ್ಪ, ಒಂದು 100 ರೂಪಾಯಿ ಕಳಿಸ್ರಿ ಅಂತ ಪತ್ರ ಬರೀತಾರೆ ಅಜ್ಜೋರು. ಜಗದ್ಗುರು ಮಹಾಸನ್ನಿದೇವರು ಪಂಚಾಕ್ಷರಿ ಅಜ್ಜೋರು ಅಂದ್ರೆ ಎಲ್ಲೆಲ್ಲೂ ಪ್ರೇಮ ರೀ ಅವ್ರಿಗೆ. ಅವರು ತಪಸ್ವಿಗಳು ಹೊಂಟಿದ್ದಾರೆ, ಅಡ್ಡ ಬಾಯಿ ಹಾಕಬಾರದು. ಪಂಚಾಕ್ಷರಿ ಹೋದ್ರಲ್ಲಿಗೆ ಬಹಳ ಕಷ್ಟಪಡ್ತಾನ. ಯಾವ ಮಹಾರಾಜನ ಹತ್ರ ಹೋಗ್ಬೇಕಂತ ವಿಚಾರ ಮಾಡಿದರ ಅದು ಹೋದ್ರೆ ಕೆಲಸ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಅದು ಇನ್ನ ಹೋಗುವಾಗ ಅಂತಾರಲ್ಲ, ನೀ ಅಡ್ಡ ಬಾಯಿ ಹಾಕಿದ ಕೆಲಸ ಆಗ್ಲಿಲ್ಲ ಅಂತ ನೋಡ್ರಿ. ಹಂಗ ಅಂದಿಗಿಂದಾರು ಅಂತ ತಿಳ್ಕೊಂಡು ಆಗ್ಲ್ರಪ್ಪ ಹೋಗಿ ಬರ್ರಿ ಶಿವನಿಚ್ಛೆ ಹೆಂಗ ಕತ್ತಿ ಹಂಗ ಆಗ್ಲ್ರಪ್ಪ ಅಂತ ತಿಳ್ಕೊಂಡು ಅವರ ಆಶೀರ್ವಾದವನ್ನ ಮಾಡಿದ್ರು. ಅಜ್ಜೋರು ಹೊಂಬಳೂರಿನ ಭಕ್ತರೆಲ್ಲರೂ ಅಜ್ಜೋರನ್ನ ಮೈಸೂರಿಗೆ ಹೊಂಟಿದ್ದಾರೆ ಅಂತ ತಿಳ್ಕೊಂಡು ಸಂಭ್ರಮದಿಂದ ಅಜ್ಜೋರನ್ನ ಕಳಿಸಿಕೊಡ್ತಾರೆ. ಅಜ್ಜೋರು ಸಂಚಾರವನ್ನ ಮಾಡ್ತಾ 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 ದಾವಣಗೆರೆಗೆ ಬಂತು. ದಾವಣಗೆರೆ ಪುಣ್ಯ ಭೂಮಿಗೆ ಬರೋದ್ರೊಳಗನ ಕುಮಾರ ಅಜ್ಜೋರ್ದು ಲಿಂಗೈಕ್ಯವಾಗಿ 1 ವರ್ಷ ಆಗಿತ್ತು. ನನ್ನ ಗುರು ಲಿಂಗೈಕ್ಯವಾದಂತ ಈ ಸಂದರ್ಭ ಬಂದಿದೆ. ದಾವಣಗೆರೆ ಮಹಾನಗರದೊಳಗೆ ನಾನು ಮಾಡಿದ್ರೆ ಬಹಳ ಅನುಕೂಲ ಆದೀತು ಅಂತ ವಿಚಾರ ಮಾಡಿದ್ರು ಅಜ್ಜೋರು. ಅಲ್ಲಿ ಒಂದಿಷ್ಟು ಮಂದಿನ ಕೇಳಿದ್ರು, ಮತ್ತೆ ಹಿಂಗ್ರಪ್ಪ ನಮ್ಮ ಗುರುಗಳು ಪುಣ್ಯ ಸ್ಮರಣೋತ್ಸವ ಬಂದದ, ಇಲ್ಲಿ ಮಾಡ್ಬೇಕಂತ ನಾವು ನಿರ್ಧಾರ ಮಾಡಿದೀವಿ ಅಂದ್ರೆ
ಅಲ್ಲಿಯ ಭಕ್ತಂತನ ಇಲ್ಲಿ ಕುಮಾರಜ್ಜೋರು ಯಾರಿಗೆ ಪರಿಚಯ ಅದರಪ್ಪ, ಇಲ್ಲಿ ಮಾಡೋದು ಬೇಡ, ನೀವು ಎಲ್ಲಾದ್ರೂ ಮಾಡಿಕೊಡ್ರಿ ಅಂದ್ರು. ಅಜ್ಜೋರಂತಾರ ಇಲ್ಲಿಲ್ಲ, ನಮ್ಮ ಗುರುಗಳ ಪುಣ್ಯ ಸ್ಮರಣೋತ್ಸವ ನಾವು ಇಲ್ಲಿ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಏನು ಸತ್ಯರದು? ಪ್ರಥಮ ಪುಣ್ಯ ಸ್ಮರಣೋತ್ಸವವನ್ನು ಪಂಚಾಕ್ಷರಿ ಅಜ್ಜೋರು ಮಾಡಿದ್ರು. ಅದೇ ಪುಣ್ಯ ಭೂಮಿಯೊಳಗ ಗದಿಗಿನ ವೀರೇಶ್ವರ ಪುಣ್ಯಾಶ್ರಮ ಶಾಖಾ ಉತ್ಪತ್ತಿ ಆಕತಿ ಅಂದ್ರೆ, ಉದಯವಾಕತಿ ಅಂದ್ರೆ ಅದು ದೊಡ್ಡ ಪವಾಡಿ ಅಂತಾದಿರಬೇಕು ಅನ್ನೋ ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. 1999 ಇಸ್ವಿ ಬಹಳ ಸುವರ್ಣಾಕ್ಷರಿಂದ ಬರೆದಿಡುವಂತ ದಾವಣಗೆರೆ ಇತಿಹಾಸದೊಳಗೆ ಅಜ್ಜೋರಿಗೆ ಒಂದೇ ವೇದಿಕೆ ಒಂದೇ ದಿವಸ 155 ತುಲಾಭಾರಗಳನ್ನ ಮಾಡಿದ ದಾಖಲೆ ಯಾರ್ದಂದ್ರೆ ಅದು ದಾವಣಗೆರೆಯ ಪರಮ ಸದ್ಭಕ್ತರು. ಒಂದೇ ಅವತ್ತೇ ಗದಿಗಿನ ವೀರೇಶ್ವರ ಪುಣ್ಯ ಈ ಶಾಖೆ ಅಲ್ಲಿ ಆರಂಭ ಆಯ್ತು. ಅಜ್ಜೋರು ಅಂತಿದ್ರು, ಏನಂತಿದ್ರು ಅಜ್ಜೋರು? ಈ ಮಾತುಗಳನ್ನು ಎಲ್ಲ ಶಿಷ್ಯರು ನಾವು ನೆನಪಿಟ್ಟುಕೊಂಡಿದ್ದೇವೆ. ಏನಂತಿದ್ರು ಅಜ್ಜೋರು? ಹ್ಞೂ ಅನ್ಬೇಕ ಅಂತಿದ್ರು ಅಜ್ಜ. ಹ್ಞೂ ಅನ್ಬೇಕು. ಹ್ಞೂ ಒಂದು ನೋಡು, ನಾವು ಹ್ಞೂ ಅನ್ನಿಲ್ಲ, ಹ್ಞೂ ಅಂದೆ, ದಾವಣಗೆರೆ ಮಠ ಕಟ್ಟಿಸಿಕೊಟ್ರು ನನಗೆ. ಹ್ಞೂ ಅನ್ಬೇಕಂತಿದ್ರು ಅಜ್ಜೋರು, ಬೇರೆ ಹ್ಞೂ ಅನ್ಬೇಕು. ಹ್ಞೂ ಅಂದ್ರೆ ಹೆಂಗ, ಹ್ಞೂ ಅಂದ್ರೆ ಹೆಂಗ? ಹ್ಞೂ ಅಂದ್ರೆ ಕೆಲಸ ಕತ್ರಿ, ಹ್ಞೂ ಅಂದ್ರೆ ಜಗಳ ಹತ್ತತಿ ಒಡಟ. ಅದ್ರೊಳಗನರಿ ಯಾಕ ಅಂದ್ರೆ ಬ್ಯಾರೆ, ಯಾಕಂತ ಅಂದ್ರೆ ಬ್ಯಾರೆ. ಅಜ್ಜೋರು ಬಹಳ ಸೂಕ್ಷ್ಮತಿಗಳು, ಬಹಳ ವಿಚಾರವಂತರು. ಬೇಕಾದಂತವ್ರು, ಬೇಕಾದ ಓದ್ಯವ್ರು ಬಂದ್ರು ಸಹಿತ ಯಾರಿಗೂ ಮಾತಿನಾಗ ಸಿಗಲಾರದಂತ ಗುರುಗಳು ಅಂದ್ರೆ ಅದು ನಮ್ಮ ಗುರುಗಳು ಪುಟ್ಟರಾಜಜ್ಜ. ಅವ್ರು ಜಾಣರಲ್ಲಿ ಜಾಣರಿ. ಅವ್ರು ಯಾವುದನ್ನು ಸಹಿತ ಹಚ್ಚಿಕೊಳ್ಳಾರದಂತೆ ಅಕಳಂಕ ಚರಿತರಾಗಿ ಈ ಜಗತ್ತಿನೊಳಗೆ ಗುರುವಿನ ಕೀರ್ತಿಯನ್ನು ಬೆಳಗಿಸಿದ ಪುಣ್ಯ ಪುರುಷ ಅಂದ್ರೆ ಅದು ಪುಟ್ಟರಾಜಜ್ಜು. ದಾವಣಗೆರೆ ಮಹಾನಗರದೊಳಗೆ ಅಜ್ಜೋರು ಒಂದು 33 ವರ್ಷ ಪುರಾಣ ಹೇಳಿದ್ದಾರೆ. 30 ಬೆಳಗಿನ ಜಾವ ಲಿಂಗ ಪೂಜೆಗೆ ಹೋಗ್ಬೇಕು. ಆ ಲಿಂಗ ಪೂಜೆ ಮುಗಿಸ್ಕೊಂಡು, ಮಧ್ಯಾಹ್ನ ಲಿಂಗ ಪೂಜೆ ಮುಗಿಸ್ಕೊಂಡು, ಸಂಜೆ ಮುಂದೆ ಮತ್ತೆ ಪುರಾಣ ಹೇಳಿ, ಮತ್ತೆ ಸಂಜೆ ಮತ್ತೆ ಪೂಜಾಕ್ ಹೋಗಿ, ಮತ್ತೆ ಇಷ್ಟೆಲ್ಲ ಆಗೋದ್ರೊಳಗೆ ರಾತ್ರಿ 2 ಗಂಟೆ ಹಾಕಿರ್ತೀರಿ, ಮತ್ತೆ ಬೆಳಗಿನ 4 ಗಂಟೆ ಕೇಳಬೇಕು. ಅವರು ಲಿಂಗ ಪೂಜೆ ಮಾಡಿಕೊಂಡಷ್ಟು ನಮ್ಮ ಬದುಕಿನೊಳಗೆ ಬರೀ ಗಡದ್ದಾಗಿ ಮಲ್ಕೊಂಡು ನಿದ್ದೆ ಹೊಡೆದ್ರು ನೋಡು, ಅಷ್ಟನ ಗಡದ್ದಾಗಿ. ಪಂಚಾಕ್ಷರಿ ಅಜ್ಜೋರು ಇಲ್ಲಿ ನನ್ನ ಗುರುಗಳು ಪುಣ್ಯ ಸ್ಮರಣೋತ್ಸವ ಮಾಡಬೇಕು. ಅಲ್ಲೇ ಚಿತ್ರದುರ್ಗದೊಂದು ಶಾಖಾ ಮಠ ಇದೆ, ಅಲ್ಲೇ ಬಕ್ಕೇಶ್ವರ ದೇವಾಲಯದ ಮುಂದೆ ಬಂದ್ಬಿಟ್ರೆ ಅಲ್ಲೇ ಇದೆ. ಅಲ್ಲಿ ಚಿತ್ರದುರ್ಗ ಜಗದ್ಗುರುಗಳನ್ನ ಅಜ್ಜೋರು ಭೇಟಿ ಆಗ್ತಾರೆ. ಬುದ್ಧಿ, ನಮ್ಮ ಗುರುಗಳಾಗಿರುವಂತ ಕುಮಾರಜ್ಜೋರು ಪುಣ್ಯ ಸ್ಮರಣೋತ್ಸವ ಮಾಡ್ತಾ ಇದ್ದೀವರಪ್ಪ, ತಾವು ಬಂದು ಸಾನ್ನಿಧ್ಯವನ್ನ ಕರುಣಿಸಿ ತಮ್ಮ ಕರುಣಾಮೃತವಾಗಿರುವಂತ ಅಮೃತ ಸದೃಶವಾಗಿರುವಂತ ಆಶೀರ್ವಚನದ ಸಿಂಚನವನ್ನ ನಮ್ಮೆಲ್ಲರ ಹೃದಯ ಮಂದಿರಕ್ಕೆ ತಾವು ಆಶೀರ್ವಾದ ಮಾಡಬೇಕ್ರಿ ಅಂತ ತಿಳ್ಕೊಂಡು ಪಂಚಾಕ್ಷರಿ ಅಜ್ಜೋರು ಕೇಳಿದ್ರು. ಪಂಚಾಕ್ಷರಿ ಗವಾಯಿಗಳೇ, ನಾವು ಬರಬೇಕಾಗಿತ್ತು, ಆದ್ರ ನಮ್ದು ಬೇರೆ ಕಡೆ ಕಾರ್ಯಕ್ರಮ ಐತ್ರಪ್ಪ, ನೀವು ನಡೆಸ್ರಿ ಅಂದ್ರು. ಇಲ್ಲ ಬುದ್ಧಿ, ನಿಮ್ಮ ಸಾನ್ನಿಧ್ಯದೊಳಗೆ ಮಾಡ್ಬೇಕಂತ ಸಂಕಲ್ಪ ಐತ್ರಪ್ಪ. ಹೌದಪ್ಪ, ನಿನ್ನ ಸಂಕಲ್ಪ ಐತಿ, ನಮ್ಮ ಸಂಕಲ್ಪ ಇಲ್ಲಲ್ಲ ಅಂದ್ರು. ಬುದ್ಧಿ, ನಿಮ್ಮ ಸಂಕಲ್ಪ ಇರಕ್ಕಿಲ್ರಪ್ಪ, ನನ್ನ ಸಂಕಲ್ಪ ಇರ್ಬೋದ್ರಪ್ಪ, ಆದ್ರ ಕುಮಾರೇಶನ ಸಂಕಲ್ಪ ಐತ್ರಪ್ಪ, ನೀವು ಆಶೀರ್ವಾದ ಮಾಡಬೇಕು, ನೀವು ಬಂದು ಸಾನ್ನಿಧ್ಯ ವಹಿಸ್ಬೇಕಂತ. ಇಲ್ಲ ಗವಾಯಿಗಳೇ, ನಾವು ಹೋಗ್ಬೇಕು ಅಂತ ಜಯದೇವ ಜಗದ್ಗುರುಗಳು ಹೋಗ್ಬಿಟ್ಟು ಕಾರ್ ತಗೊಂಡು ಹೋದ್ರು. ಅಜ್ಜೋರು ವೇದಿಕೆ ತಯಾರು ಮಾಡಿ ಶಿಷ್ಯರೆಲ್ಲರೂ ಕುಮಾರೇಶನ ಸ್ತುತಿಯನ್ನು ಮಾಡ್ತಾರೆ, ಕುಮಾರೇಶನ ಧ್ಯಾನವನ್ನ ಮಾಡ್ತಾರೆ. ಮಾಡ್ತಾ ಮಾಡ್ತಾ ಕಾರ್ಯಕ್ರಮ ಆರಂಭ ಮಾಡಬೇಕು ಅನ್ನೋದ್ರೊಳಗನ ಜಯದೇವ ಜಗದ್ಗುರು ಬಂದ್ರು. ಅಜ್ಜೋರಿಗೆ ಅಂದ್ರು, ಬುದ್ಧಿ, ಚಿತ್ರದುರ್ಗ ಜಗದ್ಗುರು ಬಂದ್ರಿ. ಶಿವ ಕುಮಾರೇಶ ದೊಡ್ಡವಪ್ಪ, ನೀನು ಬಹಳ ದೊಡ್ಡವಪ್ಪ, ನಮ್ಮಪ್ಪ ನೀನು ಕುಮಾರೇಶ. ನೀನು ಕರೆದಾಗ ಬರ್ತೀಯಪ್ಪ, ಸ್ಮರಿಸಿದಾಗ ಬರ್ತೀಯಪ್ಪ. ಅಡಿವೆ ಆಗಿದ್ರು ಸಹಿತ ತನ್ನ ಕೊಟ್ಟು ಕಾಪಾಡುವಂತ ಧೀರ ಯೋಗಿ ಅಂದ್ರೆ ಹಾನಗಲ್ಲ ಕುಮಾರೇಶ ಅಂತ ಅಜ್ಜೋರು ಅಂತಾರೆ. ಚಿತ್ರದುರ್ಗ ಜಗದ್ಗುರುಗಳು ವೇದಿಕೆಗೆ ಬಂದ್ರು. ಬುದ್ಧಿ, ಕುಮಾರೇಶನ ಸಂಕಲ್ಪ ನೋಡ್ರಿಪ್ಪ, ತಾವು ಬಂದು ಆಶೀರ್ವಾದ ಮಾಡ್ಬೇಕು. ಪಂಚಾಕ್ಷರ ಗವಾಯಿಗಳೇ, ಅದು ಏನಾತು ಅಂತ ನಮ್ಮ ಆಶೀರ್ವಚನದಾಗ ಹೇಳ್ತೀವಿ ಅಂದ್ರೆ ಅವರು ಸಭೆಯಲ್ಲಿರತಕ್ಕಂಥ ಎಲ್ಲರಿಗೂ ಸಹಿತ ಆಶೀರ್ವಾದವನ್ನ ಮಾಡಿ ಪಂಚಾಕ್ಷರ ಗವಾಯಿಗಳವರು ನಮ್ಮ ಗುರುಗಳು ಪುಣ್ಯ ಸ್ಮರಣೋತ್ಸವಕ್ಕೆ ಬರಬೇಕಂತ ನಮ್ಮನ್ನು ಕರೆದ್ರು. ನಾವು ಬೇರೆ ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ.
ನಾವು ಕಾಶಿಯಲ್ಲಿ ಅಧ್ಯಯನವನ್ನ ಮಾಡಬೇಕಾದ್ರೆ, ನೋಡಿ ನೆನಪಿಟ್ಟುಕೊಳ್ಳಿ ಇತಿಹಾಸನ, ನಾವು ಕಾಶಿಯಲ್ಲಿ ಅಧ್ಯಯನವನ್ನ ಮಾಡಬೇಕಾದ್ರೆ ನಮಗ ಹಣ ಕಳಿಸ್ತಿದ್ರು ಕುಮಾರಜ್ಜೋರು. ನಾವು ಚಿತ್ರದುರ್ಗ ಮಠಕ್ಕೆ ಆಗಬೇಕಾದ್ರ ಕಾರಣ ಯಾರು ಅಂದ್ರೆ, ನಮಗ ದಾರಿ ತೋರಿಸಿ ಇವರೇನೆ ಮಾಡ್ಬೇಕಂತ ಹೇಳಿದವರೇ ಹಾನಗಲ್ ಕುಮಾರಜ್ಜೋರು. ಇವತ್ತು ಸಮಾಜ ನೆನವೇ ಮರೆತು ಬಿಟ್ಟದೆ. ಇವತ್ತು ಅಷ್ಟು ಹೇಳಿದ, ಇಷ್ಟೆಲ್ಲ ಸಹಾಯ ಮಾಡಿದ ಪುರುಷನ ಪುಣ್ಯ ಸ್ಮರಣೋತ್ಸವ ಬಿಟ್ಟು ಹೊರಟ್ವಿ. ನಾವು ಹೋಗುವಂತ ಕಾರಿನ ಗಾಲಿ ತಾನೇ ಉಚ್ಚಿ ಬಿದ್ದು ನಮಗೆ ಅವಘಡವ ಆಗಿಬಿಡ್ತಾರಪ್ಪ. ಕುಮಾರೇಶ ಬಹಳ ದೊಡ್ಡವ, ಅದಕ್ಕೆ ಅವರ ಪುಣ್ಯ ಸ್ಮರಣೋತ್ಸವಕ್ಕೆ ನಾವು ವಾಪಸ್ ಒಂದು ಆಶೀರ್ವಚನ ಮಾಡಾಕತ್ತೀವಿ ಅಂದ್ರೆ ಅವ್ರು ಜಗದ್ರೋಳು ಪಂಚಾಕ್ಷರ ಅಜ್ಜವರಂತಾರ, ಬುದ್ಧಿ ನೀವು ಬಂದಿದ್ದು ನಮ್ಮ ಗುರುಗಳು ಬಂದಷ್ಟು ಆನಂದ ಆತ್ ನೋಡ್ರಪ್ಪ, ಬಹಳ ಆನಂದ ಆತ್ರಪ್ಪ ಅಂತ ತಿಳ್ಕೊಂಡು ಅವರಿಂದ ಆಶೀರ್ವಚನವನ್ನು ಪಡೆದುಕೊಂಡು ಅಜ್ಜೋರಂತರ, ಬುದ್ಧಿ ನನಗೆ ಆಶೀರ್ವಾದ ಮಾಡ್ರಪ್ಪ, ನಾನು ಪ್ರಯಾಣವನ್ನ ಮಾಡಬೇಕು ಅಂತ ತಿಳ್ಕೊಂಡು ಮುಂದೆ ಗುರುಗಳು ಸಂಚಾರವನ್ನ ಮಾಡ್ತಾ ಮಾಡ್ತಾ ಈ ಪಂಚಪೀಠಗಳಲ್ಲಿ ಒಂದಾಗಿರುವಂತ ರಂಭಾಪುರಿ ಪೀಠಕ್ಕೆ ಅಲ್ಲಿ ಹೋಗ್ತಾರೆ. ಅಂದಿನ ಜಗದ್ಗುರು ಶಿವಾನಂದ ಜಗದ್ಗುರುಳು ಅನ್ನೋದನ್ನ ತಾವೆಲ್ಲ ನೆನಪಿಟ್ಟುಕೊಂಡು ಅವ್ರ ಕಡೆಯಿಂದ ಅಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡು ಅಜ್ಜೋರು ನೇರವಾಗಿ ಎಡೆಯೂರಿಗೆ ಬರ್ತಾರೆ. ಎಡೆಯೂರಿಗೆ ಬಂದಾಗ 20-30 ವಿದ್ಯಾರ್ಥಿಗಳು ಸಿದ್ಧಲಿಂಗನ ಯೋಗ ಸಮಾಧಿಯ ಮುಂದೆ ಬದ್ಧರಾಗಿ, ಸಿದ್ಧರಾಗಿ, ಮುಗ್ಧರಾಗಿ ಗಾಯನವನ್ನ ಪಾಡ್ತಾರೆ. ಪಂಚಾಕ್ಷರಿ ಅಜ್ಜೋರು ನೆನೆಸ್ತಾರೆ, ಏತಮ್ಮ 1917ನೇ ಇಸ್ವಿಯಲ್ಲಿ ಶಿವಯೋಗ ಮಂದಿರದ ಎಲ್ಲ ಒಟ್ಟುಗಳನ್ನ ಕಟ್ಟಿದುಕೊಂಡು ಡಮಣಿ ಗಾಡಿಯೊಳಗ ಗದಗಿನ ತೋಂಟದ ಸಿದ್ದೇಶ್ವರ ಜಗದ್ಗುರುನ ಕರೆಕೊಂಡು ಕುಮಾರಜ್ಜೋರು ಇಲ್ಲಿ ಪಾದಯಾತ್ರೆ ಬಂದಿದ್ರು ನೋಡ್ರಪ್ಪ. ನಮ್ಮ ಗುರುಗಳು ಎಲ್ಲರೂ ನಮಸ್ಕಾರ ಮಾಡಿದ್ರು, ಕುಮಾರಜ್ಜೋರು ನಮಸ್ಕಾರ ಮಾಡಲಿಲ್ಲ. ಯಾಕೆ ಅಂತ ಕೇಳಿದ್ರು, ನಾನು ತೋರುಗದ್ದಿಗೆ ನಮಸ್ಕಾರ ಮಾಡೋದಿಲ್ಲ ಅಂದ್ರು ಕುಮಾರಜ್ಜೋರು. ಅಂದು ಬೆಳಗಿನ ಜಾವ 4 ಗಂಟೆಗೆ ಕುಮಾರೇಶನ ಕನಸಿನೊಳಗ ಯಡಿಯೂರ ತೋಂಟದ ಸಿದ್ಧಲಿಂಗ ಯತಿಗಳು ನಿಜ ನಿರ್ವಿಕಲ್ಪ ಸಮಾಧಿಸ್ಥರಾದಂಥವರು. ಅವರ ಹತ್ತಿರ ಯಳಂದೂರ ಬಸವಲಿಂಗ ಶ್ರೀಗಳವರು, ಸಿದ್ದೇಶ್ವರ ಜಗದ್ಗುರುಗಳು ಎಲ್ಲಾ ಒಟ್ಟುಗಳು ಸಾಲಾಗಿ ನಿಂತುಕೊಂಡು ಕ್ರಿಯಾಪಾದಕ್ಕೆ ತೆಗೆದುಕೊಳ್ಳೋದು ಕನಸು ಬಿತ್ತಂತ ಕುಮಾರಜ್ಜೋರಿಗೆ. ಎದ್ದು ಹೋಗಿ ಸಿದ್ಧಲಿಂಗನಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಕಿ, ಸಿದ್ಧಲಿಂಗೇಶ ನೀನ್ ಇದ್ದಿದ್ದು ಸತ್ಯ ಸತ್ಯ ಅಂತ ತಿಳ್ಕೊಂಡು ಅಜ್ಜೋರು ಒಂದು ಗೀತೆಯನ್ನು ಬರೀತಾರೆ ನಿಂತುಕೊಂಡು, ಯೋಗಿವರೆಣ್ಯ ನಾನಪರಾಧಿ ಅಂತ ತಿಳ್ಕೊಂಡು ಬರೀತಾರೆ. ಅದನ್ನ ಅಜ್ಜೋರು, ಪುಟ್ಟರಾಜ ಅಜ್ಜೋರು ಕಚದೇವಿ ಆಯಿನಿ ಕೀರ್ತನೆಯೊಳಗ ಅದನ್ನ ಅಜ್ಜೋರು ಹಾಡಿದ್ದಾರೆ. ತಾವೆಲ್ಲ ಕೇಳಬೇಕು, ಅದು ಏನು ಯೋಗಿವರೆಣ್ಯ ನಾನಪರಾಧಿ? ಯೋಗಿವರೆಣ್ಯ ನಾನಪರಾಧಿ ಭೋಗ ಭವಾಂಬುಧಿ ಗಿದಮಹಿ. ಯೋಗಿವರೆಣ್ಯ ನಾನಪರಾಧಿ, ಯೋಗಿವರೆಣ್ಯ ನಾನಪರಾಧಿ ಭೋಗ ಭವಾಂಬುಧಿ ಹೀಗಿದ ಮಹಿಮಾ, ಭವಾಂಬು ಹೀಗಿದ ಮಹಿಮಾ. ಯೋಗಿವರೆಣ್ಯ ನಾನಪರಾಧಿ, ಯೋಗಿವರೆಣ್ಯ ನಾನಪರಾಧಿ. ಮಾಯವಿದೂರ ಮೋಹಕ ಪಾರ, ಮಾಯವಿದೂರ ಮೋಹಕ್ಕೆ ಪಾರ. ಕಾಯ ವಿಷಯ ಪರಿಪಕ್ವ ವಿಚಾರ, ಕಾಯ ವಿಷಯ ಪರಿಪಕ್ವ ವಿಚಾರ. ಯೋಗಿವರೆಣ್ಯ ನಾನಪರಾಧಿ, ಯೋಗಿವರೆಣ್ಯ ನಾನಪರಾಧಿ. ನಾಸಿಕ ತ್ರಯಂಬಕ ಈಶನ ವಚನದಿ, ನಾಸಿಕ ತ್ರಯಂಬಕ ಈಶನ ವಚನದಿ. ಕಾಶಿ ನಿವಾಸಿಗಳು ದೋಷಮಾಗಿರುವ, ಕಾಶಿ ನಿವಾಸಿಗಳು ದೋಷಮಾಗಿರುವ. ಯೋಗಿವರೆಣ್ಯ ನಾನಪರಾಧಿ, ಯೋಗಿವರೆಣ್ಯ ನಾನಪರಾಧಿ.
ಯೋಗಿ ವರೇಣ್ಯ ನಾನ ಪರಾಧಿ ಯೋಗಿ ವರೇಣ್ಯ ಜ್ಞಾನ ಪರಾಧಿ ಯೋಗಿ ಶುದ್ಧ ಶಿಲಾಗ್ರದೊಳಿದ್ದು ತಪವ ಮಾಡಿ ಶುದ್ಧ ಶಿಲಾಗ್ರದೊಳಿದ್ದು ತಪವ ಮಾಡಿ ಸಿದ್ಧಗಂಗೆಯ ತೋರಿ ಸಿದ್ಧಗಂಗೆಯ ತೋರಿ ಸಿದ್ಧನಾಗಿರುವ ಸಿದ್ಧಗಂಗೆಯ ತೋರಿ ಸಿದ್ಧನಾಗಿರುವ ಯೋಗಿ ವರೇಣ್ಯ ಜ್ಞಾನ ಪರಾಧಿ ಯೋಗಿ ವರೇಣ್ಯ ಜ್ಞಾನ ಪರಾಧಿ ಗಮದ ನಿಧ ನಿಧ ಗರಿ ಧನಿ ಧನಿ ರಮ ಗಮದ ನಿಧ 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 ಗಮದ ನಿಧ ನಿಧ ಯೋಗಿ ವರೇಣ್ಯ ಜ್ಞಾನ ಪರಾಧಿ ಯೋಗಿ ವರೇಣ್ಯ ಜ್ಞಾನ ಪರಾಧಿ ಯೋಗಿ ವರೇಣ್ಯ ಯೋಗಿ ವರೇಣ್ಯ ಯೋಗಿ ವರೇಣ್ಯ ಜ್ಞಾನ ಪರಾಧಿ. ಕುಮಾರಜ್ಜೋರು ಹಾಡಿದ ಗೀತೆಯನ್ನ ಪಂಚಾಕ್ಷರಿ ಅಜ್ಜೋರು ಹಾಡ್ತಾರೆ. ನನ್ನ ಗುರುಗಳು ಕುಮಾರೇಶ ಸಿದ್ಧಲಿಂಗೇಶ ಇದ್ದಿದ್ದು ಸತ್ಯ, ಯೋಗಿ ಶಿವಯೋಗಿ, ಶಿವಯೋಗದ ತೂರಕ್ಕೆ ಏರಿದಂತ ಸಿದ್ಧಲಿಂಗ ನಿನ್ನ ಕೃಪೆ ಇರಲಿ ಅಂತ ತಿಳ್ಕೊಂಡು ಪಂಚಾಕ್ಷರಿ ಅಜ್ಜೋರು ಯಡಿಯೂರೊಳಗಿರಬೇಕಾದರ ಅವರು ಬೆಂಗಳೂರಿಗೆ ಹೋಗಿ ಮೈಸೂರಿ ರಾಜನ ಸಹಾಯ ಪಡ್ಕೊಳ್ಬೇಕಲ್ಲ. ಅಜ್ಜೋರ್ ಕೈಯಾಗ ಬೆಂಗಳೂರಿಗೆ ಹೋಗಬೇಕು ಶಿಷ್ಯರನ್ನ ಕರ್ಕೊಂಡಂದ್ರೆ ₹1 ದುಡ್ಡಿಲ್ಲ. ಪರಿಸ್ಥಿತಿ ನೋಡ್ರಿ ಅಜ್ಜೋರ್ ಪರಿಸ್ಥಿತಿ. ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರು ಸಹಿತ ₹1 ಕೈಯಾಗ ದುಡ್ಡಿಲ್ಲ. ಸಿದ್ಧಲಿಂಗೇಶನ ಮುಂದೆ ನಿಂತು ಬೇಡಿಕೊಂತಾರ, ಸಿದ್ಧಲಿಂಗೇಶ ನಾನು ಮೈಸೂರು ಮಹಾರಾಜರನ್ನ ಸಹಾಯ ಬೇಡಲಿಕ್ಕೆ ಹೊರಟಿದ್ದೇನೆ, ಕೈಯಲ್ಲಿ ದುಡ್ಡಿಲ್ಲಪ್ಪ, ನೀನೇ ಕಾಪಾಡಬೇಕಪ್ಪ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ, ಆತ ಅನ್ನನೇ ಮೇಯಿಸ್ತಾನೆ ಅನ್ನೋದು ನನಗೆ ಭರವಸೆ ಇತ್ತು ಸಿದ್ಧಲಿಂಗೇಶ. ಬದ್ಧ ಜೀವಿಗಳನ್ನು ಉದ್ಧರಿಸಿರುವಂತ ಶುದ್ಧ ಸಿದ್ಧ ಲೋಕ ಪ್ರಸಿದ್ಧನಾಗಿರುವ ಸಿದ್ಧಲಿಂಗ ನಿನ್ನ ಕೃಪೆ ಇರಲಿಪ್ಪ ಅಂತ ತಿಳ್ಕೊಂಡು ಅಜ್ಜೋರು ಯಡಿಯೂರೊಳಗಿರಬೇಕಾದರೆ ಅವರ ಸಂಗೀತ ಅದೆಲ್ಲವನ್ನ ಕೇಳಿ ಅಲ್ಲಿ ಅಜ್ಜೋರಿಗೆ ಯಾರೋ ಬಂದು ಹಿಂಗ್ ಕಾಣಿಕ ಕೊಟ್ಟು ನಮಸ್ಕಾರ ಮಾಡಿದ್ರೆ ಬೆಂಗಳೂರಿಗೆ ಹೋಗುವಷ್ಟು ದುಡ್ಡಾಗಿತ್ತಂತ ನೋಡ್ರಿ. ಈ ಘಟನಾ ಪುಟ್ಟರಾಜ ಅಜ್ಜೋರು ಬದುಕಿನೊಳಗೆ ನಡೀತದೆ. ಅಜ್ಜೋರು ಯಡಿಯೂರಿಂದ ಗದಗ ಬರಬೇಕಾಗ್ಯದ. ಮೊಟ್ಟ ಮೊದಲು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು, ಅಜ್ಜೋರಿಗೆ ಮೊಟ್ಟ ಮೊದಲು ಮೆಟಡೋರ್ ದೊಡ್ಡ ಗಾಡಿ, ನೀವೆಲ್ಲ ಹಳೆ ಭಾವಚಿತ್ರ ನೋಡ್ಬೇಕು. ಮೊಟ್ಟ ಮೊದಲು ಅಜ್ಜೋರಿಗೆ ಮೆಟಡೋರ್ ಗಾಡಿ ಕೊಡಿಸಿದ ಭಕ್ತರಂದ್ರೆ ದಾವಣಗೆರೆ ಸದ್ಭಕ್ತರು. ಅಜ್ಜೋರು ಬಸ್ಸಿಗೆ ಅಡ್ಡಿ ಆಡ್ತಾರೆ. ಪುಟ್ಟರಾಜ ಅಜ್ಜೋರು ಯಪ್ಪ ಚಕ್ಕಡಿಯಾಗಿ ಹೋಗ್ತಿದ್ರಿ, ಇಲ್ಲೇನು ಸುತ್ತಲದ ನೀರಲಿಗಿ, ಬೆನಕೊಪ್ಪ, ಹೊಂಬಳ ಏನ್ರಿ, ಸೆಲೋಡಿ, ಏನು ಸುತ್ತಲದವ್ರಿ ಎಲ್ಲಾ ಊರುಗಳು. ರೋಣ ತಾಲೂಕಿನೊಳಗೆ ಪ್ರತಿಯೊಂದು ಹಳ್ಳಿಯು ಸಹಿತ ಪುಟ್ಟರಾಜ ಅಜ್ಜೋರಿಗೆ ತುಲಾಭಾರ ಮಾಡಿದ ಕರ್ನಾಟಕದೊಳಗ ಒಂದು ತಾಲೂಕಿದ್ರೆ ಅದು ರೋಣ ತಾಲೂಕು ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಅಜ್ಜೋರ್ ಅಂತಿದ್ರು ರೋಣ ತಾಲೂಕು ಅಂದ್ರೆ ನನ್ನ ತವ್ರ ಮನೆಯ ಅಂತಿದ್ರು ಅಜ್ಜೋರ್. ರೋಣ ತಾಲೂಕು ಅಂದ್ರೆ ತವ್ರ ಮನೆ ಅಂತಿದ್ರು. ಪ್ರತಿಯೊಂದು ಹಳ್ಳಿಯವರು ಸಹಿತ ಇವತ್ತಿಗೂ ಸಹಿತ ಬೆಳವಣಿಗೆ ಗ್ರಾಮದವರು, ಗುಜುಮಾಗಡಿಯವರು, ಚಿಕ್ಕಮಣ್ಣೂರವರು, ಹೊನ್ನೀಗನೂರವರು ಏನ್ರಿ, ಎಷ್ಟು ಜನಗಳ ಸುತ್ತಲ ಹಳ್ಳಿಯವರು ಜಾತ್ರೆ ಬಂತಂದ್ರ ನಮ್ಮಜ್ಜನ ಜಾತ್ರೆ ಅಂದ್ರೆ ನಮ್ಮ ಬದುಕಿನ ಜಾತ್ರೆ ಅಂತ ತಿಳ್ಕೊಂಡ್ರು. ನಮ್ಮಜ್ಜ ಪಂಚಾಕ್ಷರಿ ಅಜ್ಜ ರೊಕ್ಕ ಗಳಿಸಿಡ್ಲಿಲ್ರಿ, ಭಕ್ತನ ಗಳಿಸಿಟ್ಟ, ಭಕ್ತರು ಗಳಿಸಿಟ್ಟ. ಆಪತ್ತಿಗೆ ಮುಂದೆ ಸಂಪತ್ತಾಗ್ತಾರೋ ಭಕ್ತರು ಅಂದ್ರ ಅಜ್ಜೋರು.
ಪುಟ್ಟರಾಜಜ್ಜೋರು ಯಡಿಯೂರಿಂದ ಗದಗ ಬರಬೇಕಾದ್ರೆ ಗಾಡ್ಯಾಗ ಪೆಟ್ರೋಲ್ ಖಾಲಿಯಾಗಿ ನೋಡಿ ಘಟನಾ. ಯಾಕ ಗಾಡಿ ನಿಲ್ಸಿದ್ರಿ ಅಂದ್ರ ಗಾಡ್ಯಾಂದ ಡೀಸೆಲ್ ಖಾಲಿ ಆಗೈತ್ರಿ. ಶಿವ ಶಿವ ಸಿದ್ಲಿಂಗೇಶ ಅಂದು ಹಿಂಗ್ ಪವಾಡಿಸಿರ್ಬೇಕಾದ್ರ ಒಬ್ಬ ಎಮ್ಮೆಟಿ ಗಾಡಿ ಇದ್ ನೋಡ್ರ ಅವಾಗ ಎಮ್ಮೆಟಿ ಗಾಡಿ ಅದರಾಗ ಒಬ್ಬ ಕ್ಯಾನ್ ತುಂಬಿಕೊಂಡು ಅಜ್ಜೋರ್ ನಿಂತ ಹತ್ರ ಬಂದಂತವ. ಇದು ಪುಟ್ಟರಾಜಜ್ಜೋರ್ ಗಾಡಿ ಏನ್ರಿ? ಹೌದ್ರಿ. ಇಲ್ಲ ಪೆಟ್ರೋಲ್ ಬಂಕ್ನ ಮಾಲಕರು ಎಣ್ಣೆ ಕಳಿಸಿ ಡಿಸೈಲ್ ತಗೊಳ್ರಿ ಅಂತ ತಿಳ್ಕೊಂಡು ಡಿಸೈಲ್ ಗಾಡಿ ಒಳಗೆ ಹಾಕಿಸಿ ಗಾಡಿ ಚಲೋ ಮಾಡಿದ್ರು. ಅಜ್ಜೋರು ಕೇಳಿದ್ರು, ಗಾಡಿ ಚಲೋ ಆತಲ್ಲ ಅಂದ್ರು. ಇಲ್ರಪ್ಪ ಡಿಸೈಲ್ ಬಂದಿತ್ತು. ಯಾರು? ಪೆಟ್ರೋಲ್ ಬಂಕಿನ ಮಾಲ. ಕರೀಲಿ ಅವನ ಅಂದ್ರಂತ ಅಜ್ಜೋರು. ಕರೀಲಿ ಅವನ, ಆಶೀರ್ವಾದ ಮಾಡೋಣ ಅಂದ್ರು ಅಜ್ಜೋರು. ಇಲ್ರಪ್ಪ ಹೋದ. ಅಜ್ಜವ್ರು ಅಂದ್ರು, ಹುಚ್ಚುಗಳ ಸಿದ್ಧಲಿಂಗೇಶನ ಬಂದು ನಮಗ್ ಡಿಸೈಲ್ ಕೊಟ್ಟು ನಮ್ಗೆ ಗಾಡಿ ಮುಂದೆ ನಡೆಸ ನೋಡ್ರಪ್ಪ ಅಂದ್ರ ಅಜ್ಜೋರು. ಘಟನೆಗಳು ಅಂದ್ರೆ ಇಷ್ಟು ಸಾಮಾನ್ಯವಾದದ್ದಲ್ರಿ. ಸಿದ್ಧಲಿಂಗೇಶ ಅಂದ್ರೆ ಪುಟ್ಟರಾಜಜ್ಜೋರಿಗೆ ಜೀವದ ಜೀವಾಟ. ಯಡಿಯೂರಕ್ಕೆ ಹೋಗಿ ಬಿಟ್ರಿ ಅಜ್ಜೋರು ಸುಮ್ಮೊಂದು ಚಿತ್ರಾಸನ ಹಾಕಿಕೊಂಡು 4 ತಾಸು ಸಂಗೀತವನ್ನು ಮಾಡಿ ಬರ್ತಿದ್ರು. ಯಾಕೆ ನಮಗೆ ಸಿದ್ಧಲಿಂಗೇಶ ಇವತ್ತಿಗೂ ಆರಾಧ್ಯನಾಗ್ತಾನಂದ್ರೆ ಗದಿಗಿನ ವೀರೇಶ್ವರ ಪುಣ್ಯಾಶ್ರಮ ಸಿದ್ಧಲಿಂಗೇಶ, ಕುಮಾರೇಶ, ಪಂಚಾಕ್ಷರೇಶ, ಪುಟ್ಟರಾಜೇಶ ಅಂತ ನಾವು ಯಾಕಂತೀವಿ ಅಂದ್ರೆ ಇದು ನಮ್ಮ ಗುರುಗಳು ಹಾಕಿಕೊಟ್ಟು ಪರಂಪರೆ ಇದು ನಮಗೆ. ಹಾಗೆ ಸಿದ್ಧಲಿಂಗೇಶ್ವರ ಸನ್ನಿಧಿ ಒಳಗ ಪಂಚಾಕ್ಷರಿಯ ಜೋರು ಅವರ ಕೃಪೆ ಪಡೆದುಕೊಂಡು ಯಡಿಯೂರಿಂದ ನೇರವಾಗಿ ಬೆಂಗಳೂರನ್ನ ತಲುಪ್ತಾರೆ. ಅಲ್ಲಿ ಬೆಂಗಳೂರೊಳಗ ಗೌಡ್ರು ವೀರಭದ್ರಪ್ಪ ಅಂತ ಹೇಳಿ ಅವ್ರ ಛತ್ರದಲ್ಲಿ ಚಿಕ್ಕಪೇಟೆಯೊಳಗ ಬೆಂಗಳೂರೊಳಗ ಜೋರು ವಾಸ ಮಾಡ್ತಾರೆ. ಅಲ್ಲಿ ಒಂದಿಷ್ಟು ಮಕ್ಕಳನ್ನ, ಸರ್ಪಭೂಷಣ ಶಿವಗಳ ಮಠದೊಳಗ ಒಂದಿಷ್ಟು ಮಕ್ಕಳನ್ನ ವಸ್ತಿ ಇಡಿಸ್ತಾರೆ. ವಾರದ ಮನಿ ಮಾಡ್ತಾರೆ. ವಾರದ ಮನಿ ಒಬ್ಬ ವ್ಯಕ್ತಿ, ಒಂದು ಹುಡುಗ ಒಂದು ಮನೆಗೆ ಒಂದು ವಾರಕ್ಕೆ ಹೋಗ್ಬೇಕಾಗಿತ್ತು. ಈಗೆಲ್ಲ ನೀವೆಲ್ಲ ಮಠದಾಗ ಗದಿರ್ತಮ್ಮ. ನಾವೆಲ್ಲ ಆಶ್ರಮ ಸೇರಿದಾಗ ಗದಗಿನ ಭಕ್ತರು ತಮ್ಮ ಮಕ್ಕಳಿಗೆ ಬಿಸಿ ರೊಟ್ಟಿ ಕೊಡ್ಲಾರ್ದನ ಮೊದಲು ಬಿಸಿ ರೊಟ್ಟಿ ಗವಾಯಿಗಳ ಅಜ್ಜೋರ ಮಟ್ಟದ ಭಕ್ತರು ಮಕ್ಕಳು ಕಜ್ಜಾಯಿ ಬುಟ್ಟಿ ತಗೊಂಡ್ಬರ್ತಾರಂತ ತಿಳ್ಕೊಂಡು ಶಾಪುರ ಪೇಟಿ, ಉಸಿಗಿನ ಕಟ್ಟಿ, ಮತ್ತದ ಹುಡುಕೋ ಏನ್ರಿ ಈ ಕಡೆ ಪಂಚಾಕ್ಷರಿ ನಗರ ಹೆಂಗ್ ಬುಟ್ಟಿ ಹೊತ್ಕೊಂಡು ಹೋಗಿ ಬಿಟ್ರ ಮೊದಲು ರೊಟ್ಟಿ ಯಾರಿಗೆ ಅಂದ್ರ ಅದು ಪಂಚಾಕ್ಷರಿ ಅಜ್ಜೋರ ಮಠಕ ಕೊಟ್ಟು ಕಳಿಸುವಂತ ಭಕ್ತರಿ ನೋಡ್ರಿ. ಮೊದಲೆಲ್ಲ ರೊಟ್ಟಿ ಕೊಟ್ಟು ಸಲುವಿದ ಸಂಸ್ಥೆಗಿರಿ ಇವರೆಲ್ಲ. ಇವತ್ತಿಗೂ ಸಹಿತ ನಾವು ನೆನೆಸ್ಬೇಕು. ಗದಗಿನ ತರಕಾರಿ ಏನು ಕಾಯಿಪಲ್ಲೆ ಮಾರ್ಕೆಟ್ ಐತಲ್ಲ, ಇವತ್ತಿಗೂ ಸಹಿತ ಗದಗ ವೀರೇಶ್ವರ ಪುಣ್ಯಾಶ್ರಮ ಸ್ಥಾಪನೆಯಾಗಿ ಶತಮಾನದ ಸಮೀಪ ಬಂದ್ರು ಸಹಿತ ಇವತ್ತಿಗೂ ಸಹಿತ ₹1 ಕೊಟ್ಟು ಕಾಯಿಪಲ್ಲೆ ನಾವು ಖರೀದಿ ಮಾಡಿಲ್ಲ ಏನ್ರಿ. ಬರೇ ನಾವು ಮಕ್ಕಳು ಅನ್ನೋದಲ್ರಿ, ಮಠದಾಗಿದ್ದ ದನ ಕರಗಳು ಸಹಿತ ಕಾಯಿಪಲ್ಲೆ ತಿಂದು ಆರಾಮದ ನೋಡ್ರಿ. ಅವು ಇನ್ನೂ ಉಳಿತದ್ರ. ಇವತ್ತಿಗೂ ಸಹಿತ ಬೆಳಗಿನ ಜಾವ ಅಜ್ಜೋರು ಮಠದಿಂದ ಗಾಡಿ ಹೋಗ್ಯದಂದ್ರ ಅವಾಗೆಲ್ಲ ನಮ್ಮ ಸಂಸ್ಥೆಯೊಳಗ ಯಾರು ಕಾಯಿಪಲ್ಯಕ್ಕೆ ಹೋಗ್ತಾರ ಅವ್ರು 2 ರೊಟ್ಟಿ ಜಾಸ್ತಿ ರೀ. ನಾವು 2 ರೊಟ್ಟಿ ಜಾಸ್ತಿ ರೀ. ಇಲ್ಲದ್ರ ಮಾಸ್ತರ್ ಕಜ್ಜಾಯಿಗೆ ಹೋಗೋರ್ದ್ರಿ ಅದು ಏನು ಆ ಸಂಭ್ರಮ. ಸುಮ್ಮನೆ ನೆನಪು ಮಾಡಿಕೊಂಡು ಅದು ಅಲ್ಲಿತ್ತು, ಇದು ಇಲ್ಲಿತ್ತು, ಇದು ಅಲ್ಲಿತ್ತು, ಹೋಯ್ತ್ರಿ. ಈಗೇನು ಕಜ್ಜಾಯಿ ಅಂದ್ರೆ ಅಂತ ಕೇಳ್ತೇವೆ. ಆ ಕಜ್ಜಾಯಿ ಉಂಡವ್ರಿಗೆ ಬುದ್ಧಿನ ಬಾಳ್ ಚುರುಕ ಅದು. ಯಾಕೆ ಒಂದು ಮನೇನ ರೊಟ್ಟಿ ಎಲ್ಲ, ಒಂದು ಮನೇನ ಪಲ್ಯ ಎಲ್ಲ, ನಾನಾ ತರ 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 ಉಂಡು ತರ 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 ಬುದ್ಧಿ ಬರ್ತಿದ್ವು ತಲೆಯಾಗ ಏನ್ರಿ. ತರ ತರ ಅವು ಏನ್ ಸಾಮಾನ್ಯ ಏನ್ರಿ. ಆ ಕಜ್ಜಾಯಿ ಬುಟ್ಟಿ ಆಗಲಿ ತರಕಾರಿ ಆಗಲಿ ಗದಗಿನವರು ಕೊಟ್ಟಿದ್ದನ್ನ ಯಾವಾಗಲೂ ಸಹಿತ ನೆನಪಿಸ್ಕೊಳ್ತೇವೆ ನಾವು. ಹಾಗೆ ಪಂಚಾಕ್ಷರಿ ಅಜ್ಜವರಿಗೆ ಬೆಂಗಳೂರು ಚಿಕ್ಕಪೇಟೆಯೊಳಗ ಗೌಡ್ರು ವೀರಭದ್ರಪ್ಪನವರು ಛತ್ರದೊಳಗ ವಾಸ್ತವ್ಯ. ಅಲ್ಲಿ ಒಂದಿಷ್ಟು ಮಂದಿ ವಾಸ್ತವ್ಯ. ಸರ್ಪಭೂಷಣ ಶಿವಗಳ ಮಠದಲ್ಲಿ ಒಂದಿಷ್ಟು ಮಂದಿ ವಾಸ್ತವ್ಯ. ಅಲ್ಲಿ ಅಜ್ಜೋರು ಒಂದು ಶ್ರೇಷ್ಠವಾಗಿರುವಂತಹ ನಾಟಕ ಮಂದಿರದಲ್ಲಿ ಪಂಚಾಕ್ಷರಿ ಅಜ್ಜೋರ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಅವ್ರು ಯಾರು ಅಂದ್ರೆ ಧೀರನಾಗಿರುವಂತಹ ರಾಜ ಅಯ್ಯಂಗಾರ್. ನೋಡ್ರಿ, ಎಲ್ಲ ಭಕ್ತರು ನೆನೆಸ್ಕೊಳ್ಬೇಕು. ಅವ್ರು ಇತಿಹಾಸದೊಳಗೆ ಉಳಿದ್ರು. ಮೈಸೂರು ಅರಸರ ಪರಿಷತ್ತಿನ ರಾಮಚಂದ್ರವರು ಅದರ ಜನಕರವರು. ಅದರ ಜೊತೆಗೆ ಹನುಮಂತಾರ್ಯ ಅಂತ ಹೇಳಿ ಅಜ್ಜೋರು ಸಂಗೀತ ಕಾರ್ಯಕ್ರಮ ಇಡಿಸಿದ್ರು. ಅಜ್ಜೋರು ಸಂಗೀತ ಕಾರ್ಯಕ್ರಮವನ್ನು ಕೇಳಿ ಕೇಳಿ ಅವತ್ತಿನ ದಿನಮಾನದಲ್ಲಿ ಅಜ್ಜೋರಿಗೆ ಸಂಗೀತಕ್ಕ ಅವ್ರು ಮೆಚ್ಚಿ ಉಭಯ ಗಾಯನಾಚಾರ್ಯ ಅಂತ ಪ್ರಶಸ್ತಿ ಕೊಟ್ಟು ₹500 ಕೊಟ್ರಂತ ಅಜ್ಜೋರಿಗೆ.
ಈಗ ಹೆಂಗ ಇವ್ ಪ್ರಶಸ್ತಿ ಅಂದ್ರೆ ನಾವ ರೊಕ್ಕ ಕೊಟ್ಟು ಪ್ರಶಸ್ತಿ ತಗೊಳ್ಳೋದಂಗೆ ಹಣೆ ಬರ್ ಅಜ್ಜೋರಿಗೆ ಪ್ರಶಸ್ತಿ ಕೊಟ್ಟು 500 ರೂಪಾಯಿ ಕೊಟ್ರಂತ್ರಿ. ಉಭಯ ಗಾಯನಾಚಾರ್ಯ, ಅದು ಬೆಂಗಳೂರು ಕೊಟ್ಟಿದ್ದು ನೋಡ್ರಿ ಅಜ್ಜೋರಿಗೆ. ಹೀಗೆ ಅಜ್ಜೋರು ಪ್ರಶಸ್ತಿ ತೆಗೆದುಕೊಂಡ ಮೇಲೆ ಅಜ್ಜೋರು ಶಿಷ್ಯ ಒಬ್ಬ ಚೌಡಿ ಸಿದ್ದಪ್ಪ ಅಂತ ಅಜ್ಜೋರು ಕಾಯಂ, ಇಲ್ಲೇನು ಚೌಡಿ ಬರ್ತದಲ್ಲ ರೋಣ ತಾಲೂಕಿನೊಳಗೆ ಚೌಡಿ ಸಿದ್ದಪ್ಪ ಅಜ್ಜೋರ ಹತ್ರ ಸಂಗೀತ ಕಲಿತಿದ್ದ. ಅಜ್ಜೋರು ಏನು ಗೌಡ್ರು ವೀರಭದ್ರಪ್ಪನ ಛತ್ರದೊಳಗೆ ವಾಸ್ತವ್ಯ ಮಾಡಿದ್ರೆ ಅಲ್ಲಿ ಒಂದು ಪತ್ರ ಬಂತು. ಬುದ್ಧಿ, ಚೌಡಿ ಗ್ರಾಮದಿಂದ ಸಿದ್ದಪ್ಪನ ಮನೆಯಿಂದ ನಾವು ತಿಳಿಸೋದ್ರಿ, ಚೌಡಿ ಸಿದ್ದಪ್ಪನ ತಾಯಿಗೆ ಇಲಿ ಕಡಿದು ಶಿರೇಸಾಗೈತ್ರಪ್ಪ, ಸಾಯುವ ಸ್ಥಿತಿ ಒಳಗದಾಡ್ರಿ ಅವ್ರ ತಾಯಿ, ಅದಕ್ಕೆ ದಯವಿಟ್ಟು ಬೇಗನೆ ಸಿದ್ದಪ್ಪನನ್ನ ಊರಿಗೆ ಕಳಿಸ್ಬಿಡ್ರಿ. ಪತ್ರ ತಂದು ಸಿದ್ದಪ್ಪ ಅಜ್ಜೋರ್ ಮುಂದೆ ಅಳಾಕತ್ತಿದ. ಬುದ್ಧಿ, ನಮ್ಮ ಅವ್ವಗೆ ಇಲಿ ಕಡದೈತಿ ಅಂತ್ರಿ. ನಾವು ಮಠದಾಗ ಮಲ್ಕೊಂಡು ಎಲ್ಲಿ ಬೇಕಾದ್ರೆ ಇಲಿ ಕಡಿತಿದ್ರು ಅವಾಗ ಏನ್ರಿ, ಇಲಿ ಕಡ್ದೈತ್ರಿ. ಅದಕ್ಕೆ ನಮ್ಮವ್ವ ಸಾಯೋ ಸ್ಥಿತಿಯೊಳಗದಳಂತ್ರ ಜರ ನನಗ ರೊಕ್ಕ ಕೊಟ್ಟು ನಮ್ಮ ಊರಿಗೆ ಹೋಗ್ತೀನಿ. ಅಜ್ಜೋರಿಗೆ ರೊಕ್ಕ ಅಂದ್ರ ಮಕ್ಕಳು ಊಟಕ್ಕೆ ಸಹಿತ ರೊಕ್ಕ ಇರ್ಲಿಲ್ಲ. ಕುಮಾರೇಶ, ಎಂತ ಪರೀಕ್ಷೆ ಮಾಡ್ತೀಯಪ್ಪ ನಿನ್ನ ಮಗನ್ನ. ಏ ಸಿದ್ದಪ್ಪ, ಬುದ್ಧಿ, ಇನ್ನೊಂದು ವಾರದೊಳಗ ನಿಮ್ಮವ್ವಗ ಕುಮಾರೇಶ ಆರಾಮ್ ಮಾಡ್ತಾರ, ನೀ ಏನು ಊರಿಗೆ ಹೋಗೋದು ಬೇಕಾಗಿಲ್ಲಪ್ಪ. ಕುಮಾರೇಶ ನಿಮ್ಮ ಮನೆಗೆ ಹೋಗಿ ಆಶೀರ್ವಾದ ಮಾಡಿ ಸಾಯುವಂತ ನಿನ್ನ ತಾಯಿ ರಕ್ಷಣೆ ಮಾಡ್ತಾನೆ ಸಿದ್ದಪ್ಪ, ನೀ ಚಿಂತಿ ಬಿಡು ಅಂದ್ರು ಕುಮಾರೇಶ. ಪಂಚಾಕ್ಷರಿ ಅಜ್ಜು. ಸಿದ್ದಪ್ಪ, ಅಜ್ಜರ ನಿಮ್ಮ ಮಾತಿನ ಮೇಲೆ ನಮ್ಗೆ ನಂಬಿಕೆ ಐತ್ರಿ ಅಂತ. ಇದು ಶಿಷ್ಯನ ಗುಣ, ಇದು ಶಿಷ್ಯನ ಗುಣ. ಗುರುವಿನ ಮಾತು ನೆನಪಿಟ್ಟುಕೊಳ್ಬೇಕು. ನಮ್ಮ ಗುರುಗಳು ನಮಗೆ ಏನ್ ಹೇಳಿದ್ದಾರೆ, ನಮ್ಮ ಗುರುಗಳು ಬದುಕು ಹೆಂಗಿತ್ತು ಅನ್ನೋದನ್ನ ನೆನಪಿಟ್ಟುಕೊಂಡಿದ್ದಾವ ಸಿದ್ದಪ್ಪ, ಚೌಡಿ ಸಿದ್ದಪ್ಪ. ಆಯ್ತ್ರಿ ಅಜ್ಜಾರ. ಒಂದು ವಾರದೊಳಗೆ ಪತ್ರ ಬಂತು. ಸಿದ್ದಪ್ಪ, ನೀನೇನು ಬರೋದ ಅವಶ್ಯಕತೆ ಇಲ್ಲ, ನಿಮ್ಮವ್ವ ಆರಾಮಾಗ್ಯಾಳ, ನೀನೇನು ಬರಬೇಡ ಅಂತ. ಅಜ್ಜವ್ರಂದ್ರು, ನೋಡಪ್ಪ ಕುಮಾರೇಶ ಬಹಳ ದೊಡ್ಡ, ನೀನೆನ್ನ ತಾಯಿ ತಂದೆ, ನೀನೆನ್ನ ಬಂಧು ಬಳಗ, ಸುಕುಮಾರ 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 ನಾನೆಂದು ಪೇಳುವೆ ನಿನ್ನ ಗುಣಗಾನ ಅಂದ್ರ ಅಜ್ಜೋರು. ಕುಮಾರೇಶ, ನಾನು ನಿನ್ನೆಷ್ಟು ಸ್ಮರಣೆ ಮಾಡ್ಲಪ್ಪ ಸುಕುಮಾರ, ನೀನು ಎಷ್ಟು ಸ್ಮರಣೆ ಮಾಡಿದ್ರು ಸಹಿತ ಕಡಿಮೆಪ್ಪ. ನನ್ನ ನೋವಲ್ಲ, ನನ್ನ ಶಿಷ್ಯನ ನೋವನ್ನು ಸಹಿತ ನೀ ಇಳಿಸ್ತಿ ಅಂದ್ರೆ ನೀ ದೊಡ್ಡ ತದಿಯಪ್ಪ ಕುಮಾರೇಶ ಅಂದ್ರದ್ದು. ಹೀಗೆ ಕುಮಾರೇಶ ಎಲ್ಲಿ ಇದ್ರೂ ಸಹಿತ ಅಜ್ಜೋರಿಗೆ ಆಶೀರ್ವಾದವನ್ನ ಮಾಡ್ತಾ ಇರಬೇಕಾದರೆ ಬೆಂಗಳೂರು ಒಳಗ ಅಜ್ಜೋರು ಬಂದ ಕಾರಣ ನಾಲ್ವಡಿ ಕೃಷ್ಣರಾಜರಿಗೆ ಒಂದು ಪತ್ರ ಬರಿಬೇಕೆ. ಏನಂತ ಪತ್ರ ಬರೆದ್ರು? ಕುಮಾರೇಶ್ವರ ಕೃಪಾಪೋಷಿತ ಸಂಚಾರಿ ಸಂಗೀತ ಮಂಡಳಿ ಶಿವಯೋಗ ಮಂದಿರ, ಉಭಯ ಗಾಯನಾಚಾರ್ಯ, ಅಂಧ ಅನಾಥರ ರಕ್ಷಕನಾಗಿರುವಂತ ಪಂಚಾಕ್ಷರ ಗವಾಯಿಗಳವರು ಮಹಾರಾಜರಿಗೆ ತಿಳಿಸುವ ನಮ್ರ ವಿನಂತಿ. ಕಣ್ಣಿಲ್ಲದವರು, ಕಾಲಿಲ್ಲದವರು, ಅನಾಥರು ನನ್ನ ಸಂಚಾರಿ ಸಂಗೀತ ಪಾಠಶಾಲೆಯೊಳಗಿದ್ದಾರೆ. ದಯವಿಟ್ಟು ದಯಾಳುಗಳಾದ ಮಹಾರಾಜರು ನಮ್ಮ ಸಂಸ್ಥೆಗೆ ಸಹಾಯಧನವನ್ನ ನೀಡಿ ನಮ್ಮ ಸಂಸ್ಥೆಯನ್ನು ತಾವು ಉಳಿಸಿದ್ರೆ ಸೂರ್ಯ ಚಂದ್ರ ಇರುವರೆಗೂ ಸಹಿತ ನಾವು ನೆನಹಿನಲ್ಲಿ ಇರ್ತೀವಿ ಅಂತ ಒಂದು ಪತ್ರ ಬರೆದ್ರದ್ದು. ಅದು ಮೈಸೂರು ಮಹಾರಾಜರನ್ನ ಸೇರ್ತ್ರಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಧರ್ಮವಂತರು, ಆಚಾರವಂತರು, ಕರುಣವಂತರು, ನೀತಿವಂತರು. ಅದನ್ನು ಓದಿದ್ನಲ್ರಿ ಒಬ್ಬ ವಿದ್ವಾಂಸ. ಅವ ವಿದ್ವಾಂಸ ಅಲ್ರಿ, ವಿದ್ವಂಸಕವ. ಓದೆಂದ ಮಹಾರಾಜರು ಓದಿದ ತಕ್ಷಣ ಆಯ್ತ್ರಪ್ಪ, ಅವ್ರು ಎಲ್ಲಿದ್ದಾರೆ ನೋಡ್ರಿ ಪಂಚಾಕ್ಷರ ಗವಾಯಿಗಳು, ಅವರಿಗೆಲ್ಲ ಮೈಸೂರು ಅರಮನೆಯಿಂದ ಅವರಿಗೆಲ್ಲ ದುಡ್ಡು ಧನ ಕನಕ ಎಲ್ಲವನ್ನ ಕೊಟ್ಟು ಬಿಡಿ, ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಅವ ಏನು ಓದಿದ್ನಲ್ರಿ ಅವ. ಈ ಓದವನು ಬಹಳ ಡೇಂಜರ್ ಇವ. ಇವ ಏನ್ ಓದಿ ಏನ್ ಊದ್ತಾನೆ ತಲೆ ಗೊತ್ತಾಗಲ್ರಿ ಇವ. ಅವ ಓದಿ ಮಹಾರಾಜರ ಕಿವ್ಯಾಗ ಊದಿದ. ಏನ್ರಿ ಮಹಾರಾಜರ ಪತ್ರ ಬಂದೈತೆ ಅಂತ ನಿಮಗೆ ಹಂಗ ಕೊಡದಂತ ಎಷ್ಟು ಮಂದಿ ಪತ್ರ ತೆಗೆದುಕೊಂಡು ಬಂದು ಯಾರ್ಯಾರ ಹೆಸರು ಹೇಳಿ ಯಾರ್ಯಾರು ದುಡ್ಡು ಗಳಿಸ್ತಾರಿಪ್ಪ ಅಂದವ. ಇದು ಪಕ್ಕಾ ಶಿವಯೋಗ ಮಂದಿರ ಸಂಸ್ಥೆಯ ಅಂಗ ಸಂಸ್ಥೆ ಅಂತ ಚೆನ್ನಾಗಿ ತಿಳ್ಕೊಂಡು ಅದರ ಪೂರ್ವಾಪರ ತಿಳ್ಕೊಂಡು ಅದಕ್ಕೆ ನೀವು ರೊಕ್ಕ ಕೊಡ್ರಿ ಅಂದವ. ಇವ್ ತಲೆ ಇರ್ಬೇಕ್ರಿ ಇಂತವ್ರಿ. ಇವಕ್ ಯಾ ತಲೆ ಅಂತಾರಂದ್ರೆ ಇವ್ ಕುತಂತ್ರ ತಲೆ ಅಂತಾರೆ. ಇವ್ಕರಿ
ಇರುವ ಜಗತ್ತಿನೊಳಗೆ 4 ತಲೆ, ಒಂದು ಕುತಂತ್ರ ತಲೆ, ಒಂದು ಅತಂತ್ರ ತಲೆ, ಒಂದು ಪರತಂತ್ರ ತಲೆ, ಒಂದು ಸ್ವತಂತ್ರ ತಲೆ. ಇದೇನು ಬಂದಿತ್ತಲ್ರಿ ಮೊದಲು ಪತ್ರ ಓದ್ತಲ್ರಿ, ಇದು ಅತಂತ್ರ ಅಲ್ಲ, ಇದು ಪರತಂತ್ರ ಅಲ್ಲ, ಇದು ಸ್ವತಂತ್ರ ಅಲ್ಲ. ಇದು ಯಾವ ತಲೆ ರೀ? ಕುತಂತ್ರ ತಲೆ. ಕುತಂತ್ರ ಮಾಡಿಬಿಟ್ಟೆ ಒಮ್ಮಕ್ಕೆ. ಮತ್ತು ನಾಲ್ವಡಿ ಕೃಷ್ಣರಾಜರು ಪಂಚಾಕ್ಷರದವರಿಗೆ ಪತ್ರ ಬರೆದ್ರು. ಏನಂತ ನೋಡ್ರಿಪ್ಪ, ನಮ್ಮಿಂದ ನೀವು ಸಹಾಯ ಪಡ್ಕೊಳ್ಬೇಕಾದ್ರೆ ಇದು ಶಿವಯೋಗ ಮಂದಿರದ ಅಂಗ ಸಂಸ್ಥೆ ಅಂತ ನಮಗೊಂದು ಪತ್ರ ತಂದು ಕೊಟ್ಟು ಬಿಟ್ರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಮೈಸೂರು ಮಹಾರಾಜರಿಂದ ಒಂದು ಪತ್ರ ಬಂತು. ಪಂಚಾಕ್ಷರಿ ಅಜ್ಜವರಿಗೆ ಅವ್ರು ಬರಬೇಕಾದ್ರೆ ಶಿಷ್ಯರು ಕರ್ಕೊಂಡು ಬಂದಿದ್ರು. ಯಾವ ಪತ್ರ ತಂದಿದ್ದಿಲ್ಲ, ಏನು ತಂದಿದ್ದಿಲ್ಲ. ಕುಮಾರೇಶ, ನಿನ್ನ ಇಚ್ಛೆ ಇದ್ದಂಗೆ ಆಗಲಿ ಅಂತ ತಿಳ್ಕೊಂಡು ಆಗಿಂದಾಗನೆ ಬದಾಮಿ ಮಾಮಲೆದಾರಿಗೆ ಒಂದು ಪತ್ರ ಬರೆಸ್ತಾರೆ ಅಜ್ಜವರು. ನಾವು ಶಿವಯೋಗ ಮಂದಿರದ ಕುಮಾರೇಶ್ವರ ಕೃಪಾಪೋಷಿತ ಸಂಚಾರಿ ಸಂಗೀತ ಮಂಡಳಿಯ ಪಂಚಾಕ್ಷರ ಗವಾಯಿಗಳವರು ಶಿವಯೋಗ ಮಂದಿರದ ಅಂಗ ಸಂಸ್ಥೆ ಇದು. ಪಂಚಾಕ್ಷರ ಗವಾಯಿಗಳು ನಡೆಸುವಂತ ಸಂಗೀತ ಪಾಠಶಾಲೆ ಅಂತ ತಿಳ್ಕೊಂಡು ಒಂದು ಪತ್ರ ನೀವು ಕಳಿಸಿದ್ರಿ ಅಂದ್ರೆ ಮೈಸೂರು ಮಹಾರಾಜ ನಮಗೆ ಸಹಾಯ ಮಾಡ್ತಾರೆಪ್ಪ. ಆದಷ್ಟು ಬೇಗನೆ ನೀವು ಶಿವಯೋಗ ಮಂದಿರಕ್ಕೆ ಪತ್ರ ಬರೆದು ಆ ಪತ್ರ ನಿಮ್ಮಿಂದ ನೀವು ಕಳಿಸಿದ್ರಿ ಅಂದ್ರೆ ನಾನು ಮಹಾರಾಜನ ಹತ್ರ ಹೋಗಿ ಕೊಟ್ರ ನಮ್ಮ ಸಂಸ್ಥೆಗೆ ಒಂದಿಷ್ಟು ಏನಾದ್ರೂ ಸಹಾಯ ಆದೀತು ಅಂತ ಪತ್ರ ಬರೆದ್ರಿ ಅಜ್ಜೋರು. ಬೆಂಗಳೂರಿಂದ ಪತ್ರ ಬದಾಮಿಗೆ ಬಂತ್ರಿ. ಮಾಮಲೆದಾರ ನೋಡಿದ, ಆ ಪತ್ರ ನೋಡಿದ, ಆ ಪತ್ರ ಆತ ಉತ್ತರ ಕೊಡಬೇಕು. ಆ ಉತ್ತರ ಏನಂತ ಕೊಡ್ತಾನ ಇವತ್ತಲ್ಲ ನಾಳಿಗೆ ಏನೋದು ನಾವೆಲ್ಲ ಚಿಂತನವನ್ನ ಮಾಡೋಣ ಅಂತ ಹೇಳಿ